அஸ்மத்குருப்யோ நமஹ. வேதமுடன் ஆழ்வார்கள் அருளிச் செயலும் சீரிய நல்வாக்குடன் இனிய அமுதிசையும் பற்பல கற்பித்து நம்மை உய்விக்கும் தொண்டாற்றிடும் நம் ஆசான் ஸ்ரீ ஸ்ரீநிதி வாழ்க பல்லாண்டு. வேதாந்த லக்ஷ்மண முனிந்த கிருபாத்த போதம் தத்பாதயுக்ம சரசீருஹ பிருங்கராஜம் தையந்த யுக்மகுதபூரி பரிஷ்ரமம் தம் ஸ்ரீரங்க லக்ஷ்மண முனிம் சரணம் பிரபத்யே. ராமானுஜதயாபாத்திரம் ஞான வைராக்கியபூஷணம் ஸ்ரீமத்வேங்கடநாதார்யம் வந்தே வேதாந்ததேசிகம். லக்ஷ்மீநாதசமாரம்பாம் நாதயாமன மத்தியமாம் அஸ்மதாச்சாரியபர்யந்தாம் வந்தே குருபரம்பராம். யோ நித்யமಚ್ಯುತಪದಾಂಬುಜಯುಗ್ಮರುಕ್ಮ ವ್ಯಾಮೋತಸ್ತತಿತರಾಣಿ ತೃಣಾಯ ಮೇನೆ. अस्मद्गुरोर्भगवतोऽस्य दैकसिन्धोः रामानुजस्य चरणौ शरणं प्रपद्ये. श्रीमान् वेङ्कटनाथार्य कवितार्किककेसरी वेदान्ताचार्यवर्यो मे सन्निधत्तां सदा हृदि. ज्ञानानन्दमयं देवं निर्मलस्फटिकाकृतिम् आधारं सर्वविद्यानां हयग्रीवमुपास्महे. नीलातुङ्गस्तरीतटी सुप्तम् उद्बोध्य कृष्णं पारात्यं संश्रुतिशतशिरसिद्धम् अध्यापयन्ति. स्वोच्चिष्टायां स्रजनिगलितं या बलात्कृत्य भुङ्क्ते. गोदा तस्यै नम इदमिदं भूय एवास्तु भूयः. अन्नवयल पुதுவை ஆண்டாளரங்கற்கு பன்ன திருப்பாவை பல்பதியம் இன்னிசையால் மாடிப்பனற்பா மாலை பூமாலை சூடி கொடுத்தாளை சொல்லு. சூடி கொடுத்த சுடர் கொடியே தொல்பாவை பாடு இரளவல்ல பல்வளையாய். நாடினி வெங்கடவர்க்கு என்ன இது என்னை மாத்தம் நாம் கடவா ವಣ್ಣಮೇ ನಲ್ಹು. ಶ್ರೀಯಪತಿಯಾದ ಪರಮಾತ್ಮ ಸರ್ವೇಶ್ವರನ ಅನುಗ್ರಹದಿಂದ ನಿನ್ನೆ ನಾಯಕನಾಗಿ ನಿಂತ ಕೋಯಿಲ್ ಕಾಪಾನೆ ಪಾಸುರದಲ್ಲಿ ಹೆಣ್ಣು ಮಕ್ಕಳೆಲ್ಲರೂ ಗೋದಾದೇವಿಯೊಂದಿಗೆ ಒಟ್ಟಿಗೆ ಸೇರಿ ಹೋಗಿ ನಂದಗೋಪಾಲನ ಅರಮನೆಯ ಬಾಗಿಲ ಬಳಿ ನಿಂತು ಬಾಗಿಲು ತೆರೆಯುವಂತೆ ಕೋವಿಲ್ ಕಾಪಾನ್ ವಾಸಲ್ ಕಾಪಾನ್ ಹಂಗಂದರೆ ದೇವಸ್ಥಾನದ ಕ್ಷೇತ್ರಪಾಲಕ ದ್ವಾರಪಾಲಕರ ಸಹಾಯವನ್ನು ಪ್ರಾರ್ಥಿಸಿದರು. ದ್ವಾರಪಾಲಕರ ಅನುಮತಿ ಸಿಕ್ಕಾಯಿತು. ನಂದಗೋಪನ ಅರಮನೆ ಒಳಗೆ ಈಗ ಪ್ರವೇಶಿಸಿದ್ದಾರೆ ಗೋಪಿಯರು. ಶ್ರೀಕೃಷ್ಣನಿಗೆ ಅವತಾರ ಕಾಲದಲ್ಲಿ ತಂದೆ ತಾಯಿಯಾಗಿದ್ದ ನಂದಗೋಪನನ್ನು ಯಶೋದೆಯನ್ನು ಮೊದಲು ಎಬ್ಬಿಸಿ ಅನಂತರ ಶ್ರೀಕೃಷ್ಣ ಪರಮಾತ್ಮನನ್ನು ಅವನಿಗೆ ಸದಾ ಸೇವೆ ಸಲ್ಲಿಸಿದ ಅವನ ಅಣ್ಣ ಬಲರಾಮನನ್ನು ಎಬ್ಬಿಸುತ್ತಾರೆ ಎಂಬುದು ಈ ಪಾಶ್ವದ ವಾಕ್ಯಾರ್ಥ. ಆಚಾರ್ಯರನ್ನು ಅವರು ಉಪದೇಶಿಸುವ ಭಗವನ್ನಾಮ ವಾಚಕವಾದ ತಿರುಮಂತ್ರವನ್ನು, ಮಂತ್ರ ಪ್ರತಿಪಾದ್ಯನಾದ ಪರಮಾತ್ಮನನ್ನು, ಅವನ ಕೈಂಕರ್ಯವನ್ನು, ಭಾಗವತ ಕೈಂಕರ್ಯ ಪುರುಷಾರ್ಥವನ್ನು ತಮಗೆ ಅನ್ವಯಿಸಬೇಕೆಂದು ಪ್ರಾರ್ಥಿಸುತ್ತಾರೆ ಎಂಬುದು ಇದರ ವಿಶೇಷ ಅರ್ಥ. ಇವತ್ತಿನ ಪಾಸುರ ಅಂಬರಮೇ ತಣ್ಣೀರೇ ಸೋರೆ. அம்பரமே தண்ணீரே சோரே அறம் செய்யும் எம்பெருமான் நந்தகோபாலா எழுந்திராய். கொம்பனார்க்கெல்லாம் கொழுந்தே குலவிளக்கே எம்பெருமாட்டு அசோதாய் அறிவுராய். அம்பரமூடத்து ஓங்கி உலகளந்த ஒம்பர் கோமானே உறங்கார் எழுந்திராய். ಶಂಭೋರ್ ಕಳಲಡಿ ಸೆಲ್ವಾ ಬಲದೇವಾ ಉಂಬಿயும் நீயும் உறங்கேலோர் ಎಂಬಾವಾಯ್. ಅಂಬರಮೇ ತಣ್ಣೀರೇ ಸೋರೆ ಅರಂ செய்யும். ಎರಡನೇ ಪಾರ್ಶ್ವದಲ್ಲಿ ಆಂಡಾಳು ಹೇಳಿದ್ಲು, ಅಯ್ಯಮುಂ ಪಿಚ್ಚೆಯಂ ಆಂದನೆಯಂ ಕೈ ಕಾಟಿ ಉಯ್ಯುಮಾರೆಣ್ಣಿ ಉಗಂದೇಲೋರ್ ಎಂಬಾವಾಯ್. ಹಂಗಂದರೆ ನಾವೆಲ್ಲರೂ ದಾನ ಮಾಡಬೇಕು, ಯಾರ್ಯಾರಿಗೆ ಡಿಸರ್ವಿಂಗ್ ಅವ್ರಿಗೆ ಮಾಡಬೇಕು, ಯಾರು ನಮಗೆ ಚೆನ್ನಾಗಿ ಓದಿದ್ದಾರೆ ಅಂಥವ್ರು ಆಚಾರ್ಯರು ಅವ್ರಿಗೆಲ್ಲ ದಾನ ಮಾಡಬೇಕು ಅಂತ ಹೇಳಿದರು. ಇಲ್ಲಿ ಈ ಪಾಸುರದಲ್ಲಿ ಆಂಡಾಳು ಏನು ಮಾಡ್ತಾಳೆ, ಅದರ ಅನುಷ್ಠಾನವನ್ನು ಯಾವ ಥರ ನಾವು ದಾನ ಧರ್ಮಗಳು ಮಾಡಬೇಕು ಅನ್ನೋದನ್ನು ಇವತ್ತಿನ ಪಾಸುರದಲ್ಲಿ ತಿಳಿಸಿದ್ದಾಳೆ. ಅಂಬರಮೇ ಅಂದರೆ ವಸ್ತ್ರ, ತಣ್ಣೀರೇ ಅಂದರೆ ನೀರು, ಸೋರೆ ಅಂದರೆ ಊಟ, ಅರಂ ಶಯ್ಯುಂ ಅಂದರೆ ಇದುವೇ ನಮಗೆ ಒಂದು ಒಳ್ಳೆಯ ದಾರಿಯನ್ನು ತೋರಿಸುತ್ತದೆ. ವಸ್ತ್ರದಾನ ಮಾಡಬೇಕು, ನೀರಿನ ದಾನ ಮಾಡಬೇಕು, ಅದೇ ಥರ ಅನ್ನದಾನವನ್ನು ನಾವು ಮಾಡಬೇಕು. ಎಲ್ಲರಿಗೂ ನಾವು ಆದಷ್ಟು ಊಟ ಆಗ್ತಾ ಇರಬೇಕು. ನಾವೆಲ್ಲ ನೋಡಿದ್ವಿ, ಎಷ್ಟೋ ದೇವಸ್ಥಾನಗಳಲ್ಲಿ ಪ್ರತಿದಿನ ಅನ್ನದಾನ ಮಾಡ್ತಾ ಇದ್ದಾರೆ. ಅದೇ ಥರ ನಮ್ಮ ಮಠಗಳಲ್ಲಿ, ಆಶ್ರಮಗಳಲ್ಲಿ ಎಲ್ಲರೂ ಅನ್ನದಾನ ನಡೀತಾನೇ ಇರುತ್ತೆ. ಇವಾಗ ಯಾರಾದರೂ ಒಂದು ಬಾಯಾರಿಕೆ ಅಂತ ಕೇಳಿದ್ರೆ ಅವರಿಗೆ ನೀರನ್ನು ಕೊಟ್ಟು ಸಹಾಯ ಮಾಡಬೇಕು. ಅದಕ್ಕೆ ನಮ್ಮಲ್ಲಿ ಹಿರಿಯರೆಲ್ಲ ಹೇಳ್ತಾ ಇರ್ತಾರಲ್ಲ, ಬಾಯಾರಿಕೆ ಅಂತ ಯಾರು ಕೇಳಿದಾಗ ಅವ್ರಿಗೆ ನೀರು ಕೊಡಲೇಬೇಕು, ನೀರು ಕೊಡದೇ ಇದ್ದರೆ ನಮಗೆ ನೆಕ್ಸ್ಟು ಅಲ್ಲಿ ಜನ್ಮ ಬರುತ್ತೆ ಅಂತ ಹೇಳ್ತಾರೆ. ಅದರಿಂದ ಎಲ್ಲದಕ್ಕಿಂತ ಸಿಂಪಲ್ ದಾನ ಮಾಡಲೇಬೇಕು ಅಂದರೆ ನಾವು ಬಾಯಾರಿಕೆ ಬಂದು ಕೇಳಿದ ತಕ್ಷಣ ನೀರು ಕೊಡಬೇಕು ಅಂತ ಹೇಳಿದ್ರು.
ಅದು ನೆಕ್ಸ್ಟು ಏನಂದರೆ ವಸ್ತ್ರ. ಯಾರಿಗೆ ವಸ್ತ್ರಗಳಿಲ್ವೋ ಅವ್ರಿಗೆಲ್ಲ ವಸ್ತ್ರವನ್ನು ಕೊಟ್ಟು ದಾನ ಮಾಡಬೇಕು ಅಂತೇಳಿ. ಈ ವಸ್ತ್ರದಾನ ಬಹಳ ಮುಖ್ಯ ಅನ್ನೋದಕ್ಕೆ ನಮ್ಮ ಅಹೋಬಲ ಮಠದ ಆಚಾರ್ಯರು, ಅಹೋಬಲ ಮಠದಲ್ಲಿ 46ನೇ ಪಟ್ಟ ಅಯ್ಯಸಿಂಗರ್, ಇಂಟಿಮೇಡ್ ಅಯ್ಯಸಿಂಗರ್ ಅಂತ ಹೇಳ್ತಾಯಿದ್ರು. ಅವರು ಒಂದು ಕಾಲದಲ್ಲಿ ಕಾಲಕ್ಷೇಪ ಮಾಡ್ತಾಯಿದ್ರಂತೆ. ಅದು ಮಾಡ್ತಾ ಇರುವಾಗ ಒಂದು ಉನ್ನತ ವಿಷಯವನ್ನು ಅವ್ರು ತಿಳಿಸ್ತಾ ಇದ್ದರು. ಕಾಲಕ್ಷೇಪ ಮಾಡೋದು ಅನ್ನೋದು ಒಂದು ಕ್ಲೋಸ್ ಡೋರ್ ಥರ, ಎಲ್ಲ ಡೋರ್ಸು ಇದೆಲ್ಲ ಮುಚ್ಚಿಬಿಟ್ಟಿರ್ತಾರೆ, ವಿಂಡೋಸ್ ಎಲ್ಲ. ಅಲ್ಲಿರೋ ಅವರ ಭಕ್ತರು, ಅವರ ಪಟ್ಟು ಶಿಷ್ಯರುಗಳು ಮಾತ್ರ ಅಂತರಂಗದಲ್ಲಿ ಇಂಪಾರ್ಟೆಂಟ್ ವಿಷಯಗಳನ್ನ ತಿಳಿಸ್ತಾ ಇರ್ತಾರಂತೆ. ಆ ಟೈಮಿಗೆ ಸಡನ್ನಾಗಿ ಯಾರೋ ಬಾಗಿಲನ್ನ ತೆಕ್ಕೊಂಡು ಒಳಗೆ ಬಂದಂತೆ ಆ ಕೋಣೆಗೆ ಬಂದಿದ್ದ ತಕ್ಷಣ ಯಾರು ನೋಡಿದ್ರೆ ಅವರು ಒಂದು ಸ್ವಲ್ಪ ಬುದ್ಧಿ ಮಂದ ಇದ್ದಂಗೆ ಇತ್ತಂತೆ. ಅವ್ರು ನೋಡಿದ್ರೆ ಅವ್ರು ಬಂದುಬಿಟ್ಟು ನಂಗೆ ತುಂಬ ಚಳಿ ಆಗ್ತಾಯಿದೆ, ನನಗೆ ಯಾರೋ ಒಂದು ಪಂಚೆ ಕೊಡ್ತೀರಾ ಅಂತ ಕೇಳಿದ್ರಂತೆ. ನನ್ನ ಹತ್ರ ಯಾವ ಥರ ವಸ್ತ್ರನೂ ಇಲ್ಲ ಅಂತ ಅವ್ರು ಕೇಳಿದ್ರಂತೆ. ತಕ್ಷಣ ಅಯ್ಯಸಿಂಗರ್ ಏನು ಮಾಡಿದ್ರಂತೆ, ಅಲ್ಲಿರೋ ಕೈಂಕರ್ಯ ಪರನ ಹತ್ರ ಹೇಳಿದ್ರಂತೆ, ಇವರು ಪಂಚೆಯನ್ನು ಕೊಟ್ಬಿಡಪ್ಪ ಅಂತ ತಿಳಿಸ್ತಾರಂತೆ. ಅದ್ರ ಜೊತೆಗೆ ಒಂದು ಕಂಬಳಿನೂ ಕೊಟ್ಬಿಡಿ ಅಂತ ಹೇಳ್ಬಿಟ್ರು. ಆಯಿತು. ಇದಾದಮೇಲೆ 20-30 ದಿವಸಗಳಾಗೋಯ್ತು. ಅದಾದಮೇಲೆ ನಮ್ಮ ಥರ ಧನುರ್ಮಾಸ ಬಂತಂತೆ. ಅವತ್ತು ಅವರು ಕಾಲಕ್ಷೇಪ ಮಾಡ್ತಾಯಿದ್ದು ಇವತ್ತಿನ ಅಂಬರಮೆ ಆ ಪಾಸುರನ್ನು ಮಾಡ್ತಾಯಿದ್ದಾರೆ. ಅದರಲ್ಲಿ ಅಂಬರಮೆ ಅರಂ, ತಣ್ಣೀರೆ ಅರಂ, ಸೋರೆ ಅರಂ, ಈ ಥರ ಬಿಡಿಸಿ ಹೇಳ್ತಾ ಇರುವಾಗ ಅದನ್ನು ಆಂಡಾಳನಾಚಾರ್ಯ ಏನು ಹೇಳ್ತಾಳೆ ಅವ್ರ ಜ್ಞಾಪಕ ಬಂದಿದೆ. ಅಂಬರಮೇ ಅರಂಶಯಂ, ವಸ್ತ್ರವನ್ನು ದಾನ ಮಾಡಿದೆ ಅಂತ ಆಂಡಾಳು ಹೇಳಿದ್ದಾಳೆ. ಹಳೆಯ ಸಿಂಗಿನ ಸಡನ್ನಾಗಿ ಜ್ಞಾಪಕ ಬಂದ್ಬಿಟ್ಟು ಸಡನ್ನಾಗಿ ಕೇಳಿದಂತೆ, ಅವತ್ತು ಒಬ್ರಿಗೆ ವಸ್ತ್ರವನ್ನು ಕೊಡಬೇಕು ಅಂತ ಹೇಳಿದ್ನಲ್ಲ, ಅದು ನೀವು ಕೊಟ್ರಾ ಅಂತ ಇವರು ಕೈಂಕರ್ಯ ಪರಮನ್ನ ಕೇಳಿದ್ರಂತೆ. ಅದಕ್ಕೆ ಅವರಿಗೆ ಇನ್ನಿಲ್ಲ, ಮರ್ತೋಯ್ತಲ್ಲ ಅಂತ ಹೇಳಿದ ತಕ್ಷಣ ಗೊಳೋ ಅಂತ ಅಳಕ್ಕೆ ಶುರು ಮಾಡಿಬಿಡ್ರಂತೆ ಅಯ್ಯಸಿಂಗರು. ಏನು ಸರ್ ಹಿಂಗಳಿತಾರೆ, ಏನು ಆಚಾರ್ಯರು ಈ ಥರ ಅಳ್ತಾ ಇದ್ದಾರೆ ಅಂತ ಕೇಳಿದ್ದಕ್ಕೆ, ಯಾಕೆ ಅಷ್ಟೊಂದು ಅಳ್ತಾ ಇದ್ದೀರಾ, ಕೊಟ್ಟರಾಯಿತು, ನಾಳೆ ಕೊಟ್ಟರಾಯಿತು, ಇವತ್ತು ಕೊಟ್ಟರಾಯಿತು ಅಂತ ಅವ್ರು ಹೇಳಿದ್ರೆ ಜೊತೆಗಿರೋರು. ಅದಕ್ಕೆ ಅವ್ರು ಹೇಳಿದ್ರಂತೆ, ಒಳ್ಳೆ ಉದಾಹರಣೆ ಕೊಟ್ಟಿದ್ದಾರೆ. ಯಾವ ಥರ ಇರುತ್ತೆ ಈ ಥರ, ಇವತ್ತು ದಾನ ಮಾಡೋದು ನಾವು ಮಾಡದೆ ನಾಳೆ ಕೊಡ್ತೀನಿ ಅಂದರೆ ಅದು ಹೆಂಗಾಗತ್ತೆ ಅವ್ರು ಹೇಳ್ತಾರಂತೆ. ಇವಾಗ ಶರಣಾಗತಿ ಮಾಡ್ತಾರೆ, ಯಾರು ಶರಣಾಗತಿ ಮಾಡಿದ ತಕ್ಷಣ ಏನು ಹೇಳ್ತಾರೆ, ಈ ಥರ ಮೋಕ್ಷವನ್ನು ಕೊಟ್ಟೆ ಅಂತ ನಾವು ಹೇಳ್ತೀವಿ. ಯಾರು ಶರಣಾಗತಿ ಮಾಡಿದ ತಕ್ಷಣ ಮೋಕ್ಷನ ಕೊಡ್ತೀನಿ, ಒಂದು ಸ್ವಲ್ಪ ದಿವಸ ಆದಮೇಲೆ ನೋಡೋಣ ಅಂತ ಹೇಳಿದ್ರೆ ಅವ್ರ ಮನಸ್ಸು ಹೆಂಗಿರುತ್ತೆ, ಅದೇ ಥರ ಅವ್ರಿಗಾಗಿರುತ್ತಪ್ಪ. ಅದರಿಂದ ಯಾವತ್ತು ಕೊಡಬೇಕು ಅಂತಿದೆಯೋ ಅವತ್ತೇ ಕೊಟ್ಟುಬಿಡಿ, ಯಾವತ್ತು ಪೋಸ್ಟ್ಪೋನ್ ಮಾಡಿ ದಾನ ಮಾಡೋದು ಅಂತೇಳಿ ಅವರು ಇಲ್ಲಿ ಅವರಾಗೆ ಸ್ವಂತ ಜೀವನದಲ್ಲಿ ಮಾಡಿ ತೋರಿಸ್ತಾರೆ ಅಂತೇಳಿ ಉಲ್ಲೇಖ ಇದೆ. ಇದ್ರ ಬಗ್ಗೆ ಯಾವಾಗ ಕೇಳ್ತಾರೋ ಕೊಡಬೇಡಿ ಅಂತ ಆದರೂ ಹೇಳಿದ್ರ. ಇವಾಗ ಯಾರನ್ನ ಎಬ್ಸೋಕೆ ಬಂದಿದ್ದಾರೆ ಇವತ್ತು ಅಂದರೆ ಎಂಬೆರುಮಾನ್ ನಂದಗೋಪಾಲ ಎಳ್ನಿರಾಯ್. ಆಂಡಾಳ್ ದ್ವಾರಪಾಲಕರನ್ನು ಆಗಲೇ ಪ್ರಾರ್ಥನೆ ಮಾಡಿ ಆಯಿತು, ಈಗ ಒಳಗೆ ಹೋಗಿದ್ದಾಳೆ. ನೆಕ್ಸ್ಟ್ ಲೆವೆಲ್ ಹೋದ್ಮೇಲೆ ಅಲ್ಲಿ ಕಿಟಕಿಯಿಂದ ನೋಡ್ತಾಳಂತೆ. ನೋಡಿದ ತಕ್ಷಣ 4 ಜನ ಮಲ್ಕೊಂಡು ನಿದ್ದೆ ಮಾಡ್ತಾಯಿದ್ರಂತೆ. ಅಲ್ಲಿ ಆ 4 ಜನ ಯಾರು ಅಂದರೆ ಮೊದಲು ನಂದಗೋಪಾಲ ಇದ್ರಂತೆ, ಅದು ನೆಕ್ಸ್ಟ್ ಯಶೋಧ ಇದ್ದಂತೆ, ಅದಾದಮೇಲೆ ಕುಟ್ಟಿ ಕೃಷ್ಣನ್ ಇದ್ದಂತೆ, ಅದು ಆದಮೇಲೆ ಅವ್ರ ಅಣ್ಣ ಬಲರಾಮ ಇದ್ದಂತೆ. ಹಾಗೆ ಇವಳು ಯೋಚನೆ ಮಾಡಿದಂತೆ, ಈಗ ಯಾರು ಮಲ್ಕೊಂಡಿರೋ ಅವ್ರ ಕೀರ್ತಿನೂ ಹೇಳಬೇಕು, ಅದ್ರ ಜೊತೆಗೆ ನಮ್ಮ ಕೃಷ್ಣನ ಬಗ್ಗೆ ಕೀರ್ತಿನೂ ಹೇಳಬೇಕು. ನೋಡೋಣ ಅದು ಹೆಂಗೆ ಹೇಳ್ತಾಳೆ ಅಂತ ಈಗ ನೋಡೋಣ. ಎಲ್ಲರಿಗೂ ಸ್ವಾಮಿಯಾಗಿರುವಂಥ ನಂದಗೋಪಾಲರೇ ನೀವು ಎದ್ದೇಳಿ ಅಂತ ಫಸ್ಟ್ ಹೇಳ್ತಾಳಂತೆ. ಅವ್ರು ಯಾರು, ಅವರಿಗೆ ಮಾಮನಾರ್ ಅಂತೀವಲ್ಲ ಮಾವ, ಅವರನ್ನು ಕೊಂಡಾಡ್ತಾ ಇದ್ದಾಳೆ ಇಲ್ಲಿ. ನಿನ್ನೆ ತಾನೇ ಪಾಸುರದಲ್ಲಿ ಫಸ್ಟ್ ಪಾಸುರದಲ್ಲಿ ನಾವು ಕೂರ್ವೇಲ್ ಕೊಡುಂದೊಯ್ಲನ್ ನಂದಗೋಪನ್ ಅಂತ ಹಂಗೆ ಕೊಂಡಾಡಿದವಳು, ಶೌರ್ಯವನ್ನು ಕೊಂಡಾಡಿದ್ಲು. ನಿನ್ನೆ ಪಾಸುರತೆ ನಾಯಕನಾಗಿ ನಂದಗೋಪನ್ ಅಂತ ನಾಯಕನಾಗಿ ನಂದಗೋಪನ್ ಅವಳು ಕೊಂಡಾಡಿದ್ಲು. ಈ ಪಾಸುರದಲ್ಲಿ ಎಂಬೆರುಮಾನ್ ನಂದಗೋಪಾಲ ಅಂಥೇಳಿ ಆಂಡಾಳ್ ಕೊಂಡಾಡ್ತಾ ಇದ್ದಾಳೆ ನಂದಗೋಪಾಲನ. ಕೊಂಬನಾರ್ಕೆல்லாம் ಕೊಳುಂದೇ ಕುಲವಿಳಕ್ಕೆ, ಇಲ್ಲಿ ಯಶೋದೆ ಬಗ್ಗೆ ಹೇಳ್ತಾರೆ, ನಂದಗೋಪಾಲನ ಬಗ್ಗೆ ಹೇಳಾಯಿತು. ನೆಕ್ಸ್ಟ್ ಇರೋದು ಯಶೋದೆಗೆ ಹೇಳ್ತಾರೆ, ಒಂದು ಕುಲಕ್ಕೆ ಹಿರಿಮೆಯನ್ನು ತರುವ ಹಾಗೆ ಬಾಳಿದ ಯಶೋದೆಯೇ ಕುಲವಿಳಕ್ಕೆ ಅಂತ ಕರೀತಾರಂತೆ. ಎಂಬೆರುಮಾಟಿ ಅಶೋದಾಯ್ ಅರಿಯುರಾಯ್, ನೀನು ಎದ್ದು ನಮಗೆ ದಾರಿಯನ್ನು ತೋರಿಸ್ಬೇಕಲ್ವೇ ಅಂತ ಯಶೋದೆಗೆ ಸಂಬೋಧಿಸಿ ಕೇಳ್ತಾ ಇದ್ದಾರಂತೆ. ಅಂಬರ ಮೂಡರತ್ತು ಓಂಗಿ ಉಲಗಳಂದ, 3ನೇ ಪಾಶುರದಲ್ಲಿ ಓಂಗಿ ಉಲಗಳಂದ ಉತ್ತಮನ್ ಪೇರ್ ಪಾಡಿ, ಅಲ್ಲಿ ಆಂಡಾಳು ಆಗಲೇ ಒಂದ್ಸರಿ ಹೇಳಿದ್ದಾಳೆ. ಅಲ್ಲಿ ವಾಮನನನ್ನು ಮತ್ತು ತ್ರಿವಿಕ್ರಮನನ್ನು ಕೊಂಡಾಡಿದ್ಲು ಆಂಡಾಳು. ಈ ಪಾಶುರದಲ್ಲಿ ಅಂಬರ ಓಂಗಿ ಉಲಗಳಂದ, ತಿರ್ಗಾ ವಾಮನ ಮತ್ತು ತ್ರಿವಿಕ್ರಮ ಅವತಾರಗಳನ್ನು ಕೊಂಡಾಡ್ತಾಳೆ. ಈ 3ನೇ ಸರಿ ಕೊಂಡಾಡ್ತಾಳೆ. ಅದು 24ನೇ ಪಾಶುರದಲ್ಲಿ ಅಂದ್ರೆ ಇವು ಉಲಗಮಳಂದಾಯ್ ಅಡಿಪೋಟ್ರಿ ಅಂತೇಳಿ. ಈ ಥರ ಇದು 3 ಸರಿ ಬರ್ತಲ್ಲ, ಅದು ಒಂದು ಪ್ಯಾಟರ್ನಲ್ಲಿದೆಯಂತೆ. ಮೊದಲು 10 ಪಾಶುರಗಳಲ್ಲಿ 3ನೇ ಪಾಶುರದಲ್ಲಿ ಒಂದು ಸರಿ ತ್ರಿವಿಕ್ರಮನ ಅವತಾರನ ಕೊಂಡಾಡಿದ್ದಾಳೆ.
ನೆಕ್ಸ್ಟು 11ರಿಂದ 20 10 ಪಾಶುರಗಳಲ್ಲಿ 17ನೇ ಪಾಶುರಾದ ಇವತ್ತು ತ್ರಿವಿಕ್ರಮ ಅವತಾರ, 3ನೇ ಸರಿ ಅದು ಕೊನೆಯ 10 ಪಾಶುಗಳಲ್ಲಿ 24ನೇ ಪಾಶುರದಲ್ಲಿ ತ್ರಿವಿಕ್ರಮ ಅವತಾರ. ಅದರಿಂದ ತ್ರಿವಿಕ್ರಮ ಅವತಾರವನ್ನು 3 ಸರಿ ಕೊಂಡಾಡಿದ್ದಾಳೆ. ಅದರ ಬಗ್ಗೆ ಇನ್ನೇನೇನು ಯಾಗದಲ್ಲಿ ಹೆಂಗೆ ಯೂಸ್ ಆಗುತ್ತೆ ಅನ್ನೋದು ನಾವು ಅನುಷ್ಠಾನ ಬಂದಾಗ ನೋಡೋಣ. ಇವತ್ತು ಅಂಬರಂ ಅರುತ್, ಭಗವಂತ ಈ ವಿಶ್ವವನ್ನೆಲ್ಲ ಅಳೆಯುವ ಸಮಯದಲ್ಲಿ ಭುಹು ಭುವಃ ಸುವಃ ಮಹಃ ಜಪಃ ತಪಃ ಸತ್ಯಂ ಅಂತ ಹೇಳಿ ಅಂಡತಾಟಕವನ್ನು ದಾಟಿ ಆವರಣ ಜಲವನ್ನು ದಾಟಿದ್ರಂತೆ. ಅದರೊಳಗೆ ಒಂದು ಸಣ್ಣ ಹೋಲ್ ರಂಧ್ರ ಹಾಕ್ಕೊಂಡು ಹೋಗ್ತಾ ಇದ್ದಂತೆ. ಅಂಬರಂ ಉಂಡು ಅರುತ್ತ ಅಂದರೆ ಅದನ್ನು ದಾಟಿ ಹೋಗ್ತಾ ಇದೆ. ಓಂಗಿ ಹೊಲಗಳನ್ನು ನಾವು ಯಾರು ಅವನು ಉತ್ತಮನ್, ಅವನೇ ಇಲ್ಲೂ ಕೂಡ ನಾವು ಮಾತಾಡ್ತಾ ಇದ್ದೀವಿ ಅಂತೇಳಿ ಉಂಬರ್ ಕೋಮಾನೆ ಇಂದ್ರ ಚಂದ್ರ ಸೂರ್ಯ ಅಗ್ನಿ ವಾಯು ವರುಣ ಯಮ ದಿಕ್ಪಾಲರುಗಳು ನಿನ್ನ ನಮಸ್ಕಾರ ಮಾಡ್ತಾ ಇದ್ದಾರೆ. ಅಷ್ಟು ಮಾತ್ರ ಇಲ್ವಂತೆ, ಸದಾ ಪಶ್ಯಂತಿ ಸೂರ್ಯ ಅಂತ ಶ್ರೀವೈಕುಂಠದಲ್ಲಿ ನಿತ್ಯ ವಿಭೂತಿಯಲ್ಲಿ ಯಾವಾಗಲೂ ಆಹೂ ಆಹೂ ಅಂತೇಳಿ ಸಾಮಗಾನ ಹೇಳ್ತಾ ಇದ್ದಾರಲ್ಲ, ಅವರೆಲ್ಲರೂ ಸಹ ನಿನ್ನನ್ನು ನಮಸ್ಕರಿಸ್ತಾರೆ ಅಂತೇಳಿ ಉಂಬರ್ ಕೋಮಾನೆ ಅಂದರೆ ಅಲ್ಲಿರೋ ಮುಕ್ತರು ಅವರೆಲ್ಲ ಕೂಡ ನಿಮ್ಮನ್ನು ನಮಸ್ಕರಿಸ್ತಾ ಇದ್ದಾರೆ ಅಂತೇಳಿ ಅಂಬರತ್ತ ಉಂಬರ್ ಕೋಮಾನೆ. ಅಂತಹ ದೇವತೆಗಳಿಗೆ ಕೋಮಾನೆ, ಅಂತಹ ಸ್ವಾಮಿಯೇ ಉರಂಗಾದ ಏಂಜಿರ ಶಂಬರ್ ಕೈರಡಿಸಲ್ವ ಬಲದೇವ. ನಂದಗೋಪಾಲನು ಎಬ್ಸಾಯಿತು, ಯಶೋಧನು ಎಬ್ಸಾಯಿತು, ಕೃಷ್ಣನನ್ನು ಎಬ್ಸಾಯಿತು. ಈ ಕೊನೆಗಿರೋದು ಶಂಬರ್ ಕೈರಡಿಸಲ್ವ ಬಲದೇವ. ಅಷ್ಟು ಪ್ರಸಿದ್ಧವುಳ್ಳ ವೀರಲಕ್ಷ್ಮೀನಿಂದ ಬಲರಾಮ ಸಂಕರ್ಷಣನ್ನು ಈಗ ಎಬ್ಸಬೇಕು ಅನ್ನೋ ಟರ್ನ್ ಬಂದಿದೆ. ಉಂಬಿಯುಂ ನೀಯುಂ ಉರಂಗೆ, ನೀನು ಮತ್ತು ನಿನ್ನ ತಮ್ಮನ ಬೇಗನೆ ಹೇಳ್ಬೇಕಲ್ವಾ ಅಂತ ಹೇಳ್ತಾಳೆ ಇಲ್ಲಿ ಆಂಡಾಳು. ಈ ಪಾಶುರದಲ್ಲಿ ಒಂದು ಸೂಕ್ಷ್ಮ ಇದೆ, ಅದೇನು ನೋಡೋಣ ಇವಾಗ. ಈಗ ಒಬ್ಬರು ವಯಸ್ಸಿನ ಪ್ರಕಾರ ಇಲ್ಲಿ ಮಲ್ಕೊಂಡಿದ್ರು ಅಂತ ತಿಳ್ಕೊಳ್ಳಿ. ಈಗ ನಾವು 4 ಜನ ಕೋಣೆಯಲ್ಲಿ ಮಲ್ಕೊಂಡಿದ್ದಾರೆ ಅಂತ ನೋಡಿದ್ವಿ. ಒಂದು ವಯಸ್ಸು ಪ್ರಕಾರ ಮಲ್ಕೊಂಡ್ರೆ ಅಂದರೆ ಫಸ್ಟು ನಂದಗೋಪಾಲ, ನೆಕ್ಸ್ಟ್ ಬರಬೇಕಾದ್ರೆ ಯಶೋಧ, ಅದು ಆದಮೇಲೆ ಬರಬೇಕಾದ್ರೆ ಯಾರು ಅಣ್ಣ ಯಾರು ಬಲರಾಮ. ಅದರಿಂದ ಬಲರಾಮ ಬಂದು ಆಮೇಲೆ ಕೃಷ್ಣ ಬರಬೇಕಾಯಿತು. ಈ ಥರ ಈ ಆರ್ಡ್ರಲ್ಲಿ ತೊಗೊಂಡು ಹೋದರೆ, ಇಲ್ಲ ನಾವು ಆ ಕಡೆಯಿಂದ ಚಿಕ್ಕವರಿಂದ ದೊಡ್ಡವರು ನೋಡಿದ್ರೆ ಫಸ್ಟು ಕೃಷ್ಣ, ಆಮೇಲೆ ಬಲರಾಮ, ಯಶೋಧೆ, ಆಮೇಲೆ ನಮ್ಮ ನಂದಗೋಪಾಲ ಇರಬೇಕು. ಇದು ಹೆಂಗೆ ನಮ್ಮ ಎಕ್ಸೆಲಲ್ಲಿ ಹೇಳ್ತೀವಲ್ಲ, ಅಸೆಂಡಿಂಗ್ ಆರ್ಡರ್ ಡಿಸೆಂಡಿಂಗ್ ಆರ್ಡರ್, ಯಾವುದೋ ಒಂದು ಆರ್ಡರ್ ಇರಲಿ ಅದು ಸರಿಯಾಗಿರ್ಬೇಕಲ್ವ. 2 ಆರ್ಡ್ರಲ್ಲೂ ಸರಿ ಬರ್ತಿಲ್ವಲ್ಲ, ಯಾತಕ್ಕೆ? ಓಕೆ, ಫಸ್ಟ್ ನಂದಗೋಪಾಲ ಟಿಕ್ ಸರಿ ಇದ್ದಾನೆ, ನೆಕ್ಸ್ಟ್ ಯಶೋಧ ಸರಿ ಇದೆ, 3ನೇದು ನಾಟ್ ಓಕೆ, ಕೃಷ್ಣ ಬಂದುಬಿಟ್ಟಿದ್ದಾನೆ ಮಧ್ಯ, ಆಮೇಲೆ ಬಲರಾಮ ಇದ್ದಾನೆ. ಇದು ಯಾಕೆ ಈ ಥರ ಆಯ್ತಲ್ಲ ಅಂತ ಹೇಳಿದಾಗ ಪೆರಿಯವಾಚನ್ ಪಿಳ್ಳೆ ಅನ್ನೋರು ಒಂದು ಒಳ್ಳೆ ವ್ಯಾಖ್ಯಾನ ಬರೆದು ಒಂದು ಸಮಾಧಾನ ಹೇಳಿದ್ದಾರೆ ಇದಕ್ಕೆ. ಯಾಕೆ ಬಲರಾಮನ ಆ ಕಡೆ ಈ ಕಡೆ ಎಷ್ಟೋ 2ರ ಮಧ್ಯ ಕೃಷ್ಣನ ಯಾಕೆ ಕೂಡಿಸಿದ್ದಾರೆ ಅಂತ ಹೇಳಿ ಇದಕ್ಕೆ ಒಂದು ಒಳ್ಳೆಯ ಒಂದು ಇನ್ಸಿಡೆಂಟ್ ಇದೆ. ಏನಾಯಿತು ಅಂತ ಹೇಳಿದ್ರೆ, ಇವರು ನಮ್ಮ ಕೃಷ್ಣನ ಮೊಮ್ಮಗ ಯಾರು ಅಂದರೆ ಅನಿರುದ್ಧ ಅನ್ನೋರು ಕೃಷ್ಣನ ಮೊಮ್ಮಗ. ಅವನು ಬಾಣಾಸುರ ಒಂದು ವೃತ್ತಾಂತ ಬರುತ್ತೆ, ಅದರಲ್ಲಿ ಅವನನ್ನು ಕದ್ದುಕೊಂಡು ಕರ್ಕೊಂಡು ಹೋಗ್ಬಿಡ್ತಾರೆ ಅವನ ಮನೆಯಿಂದ. ಹಾಗೆ ಕಾಟ್ ಜೊತೆಗೆ ಮಂಚ ದೊರೆ ಎತ್ಕೊಂಡು ಬಂದುಬಿಡ್ತಾರೆ. ಇದು ಯಾಕೆ ಹಿಂಗೆ ಮಾಡಿದ್ರು? ಆ ಬಾಣಾಸುರನ ಕಥೆನ ಒಂದೇ ನಿಮಿಷ ನೋಡೋಣ. ಬಾಣಾಸುರ ಭಾಳ ಶಿವನ ಮಹಾಭಕ್ತ ಆಗಿದ್ದ. ಅವನು ಶೋಣಿತಪುರದ ಅಸುರ ರಾಜನಾಗಿದ್ದ. ಅವನ ಮಗಳ ಹೆಸರು ಉಷೆ ಅಂತೇಳಿ. ಅವಳಿಗೆ ಏನಾಯ್ತಂತೆ, ಒಂದು ದಿವಸ ಕನಸು ಕಂಡ್ಲಂತೆ. ಆ ಕನಸಲ್ಲಿ ಎಂಥ ಬ್ಯೂಟಿಫುಲ್ ಹ್ಯಾಂಡ್ಸಮ್ ಬಾಯ್ ನೋಡಿನ ಜೀವನದಲ್ಲೇ ನೋಡಿಲ್ಲ ಅಂತ ಅವಳಿಗೆ ಅವತ್ತು ಬೆಳಗ್ಗೆ ಎದ್ಬಿಟ್ಟು ಅವಳ ಫ್ರೆಂಡ್ ಇದ್ಲು. ಅವಳ ಫ್ರೆಂಡ್ ಹತ್ರ ನೋಡಿಟ್ಟು ಅವಳ ಹೆಸರು ಚಿತ್ರಲೇಖ ಅಂತೇಳಿ. ಆ ಚಿತ್ರಲೇಖ ಹತ್ರ ಮನೆ ಹೆಸರು ಒಂಥರ ಇದ್ಲಂತೆ. ಯಾಕಮ್ಮ ಹಿಂಗಿದ್ಯಾ ಅಂತ ಫ್ರೆಂಡನ್ನು ಕೇಳಿದಾಳೆ ಉಷಾನ. ಅವಳು ಹೇಳಿದ್ಲು, ಇಲ್ಲಮ್ಮ ಈ ಥರ ನಿನ್ನೆ ರಾತ್ರಿ ಯಾವುದೋ ಕನಸು ಬಂತು, ಎದ್ದು ನೋಡಿದ್ರೆ ಕನಸು ಅಂತ ಗೊತ್ತಾಯಿತು, ಆದರೆ ಅಷ್ಟು ಬ್ಯೂಟಿಫುಲ್ ಆಗಿದ್ದಾನೆ, ಅವನು ಹೆಂಗಾರು ನಾನು ಮದುವೆ ಮಾಡ್ಕೊಳ್ಬೇಕು, ಹೆಂಗೆ ಡಿಸ್ಕ್ರೈಬ್ ಮಾಡೋದು, ಯಾರು ಅಂತ ನೀನು ಹೇಳಿದಂತೆ ನಂಗೆ ಗೊತ್ತಾಗತ್ತೆ ಅಂತ ಹೇಳಿದಂತೆ. ಒಂದು ಕೆಲಸ ಮಾಡ್ತೀನಿ ಅಂತ. ಆವಾಗ ಈ ಚಿತ್ರಲೇಖ ಇದ್ದಾಳೆ, ಅವಳಿಗೆ ನಾರದರಿಂದ ಒಂದು ಇದಿತ್ತು ವರ. ಅವಳು ಇಂಥವ್ರದ್ದು ಯಾರ್ದು ಬೇಕಾದ್ರೂ ಡ್ರಾಯಿಂಗ್ ಮಾಡ್ಬೋದು. ಅವಳು ಕೂತ್ಕೊಂಡು ನಾ ಡ್ರಾ ಮಾಡ್ತಾನೇ ಇರ್ತೀನಿ, ನೀನು ನೋಡ್ತಾ ಇರೋ ಯಾರು ಸರಿ ಇದೆ ಯಾರು ಸರಿ ಇದೆ. ಕೊನೆಯಲ್ಲಿ ಬರ್ತಾ 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 ಅಷ್ಟು ಜನ ಬಂದಮೇಲೆ ಕೃಷ್ಣನ್ ಬಂದಂತೆ, ಹತ್ತತ್ರ ಹಂಗಿದೆ ಅಂತ. ಆಮೇಲೆ ಸಂಕರ್ಷಣ ಬಂತಂತೆ, ಅದು ಹತ್ತತ್ರ ಇದೆ, ಆಲ್ಮೋಸ್ಟ್ ಇದೆ ಅಂತ. ಆಮೇಲೆ ಟಕ್ಕಂತ ಡ್ರಾ ಮಾಡಿದ ಅನಿರುದ್ಧ ಇವನೇ ಏನೋ ಮಾಡು ಅನ್ನಂತೆ. ಅದ್ರ ಜೊತೆಗೆ ಇವಳಿಗೆ ಒಂದು ಯೋಗದಲ್ಲಿ ಒಂದು ಸಖತ್ ಪವರ್ ಇತ್ತು. ಅವಳು ಏನು ಮಾಡಿದಾಳೆ, ಹೋಗ್ಬಿಟ್ಟು ಚಿತ್ರಲೇಖ ಅವಳು ಯೋಗದಿಂದ ಹಾಗೆ ಇಟ್ಕೊಂಡು ಹಾವರ್ ಕ್ರಾಫ್ಟ್ ಥರ ಕ್ಲೀನಾಗಿ ತೊಗೊಂಬಂದು ಇಲ್ಲಿ ತಂದು ಕೊಟ್ಬಿಟ್ರು. ಈ ರಾಜ ಏನು ಮಾಡಿಬಿಟ್ಟ, ಅನಿರುದ್ಧನ ಬಂಧಿಸ್ಬಿಟ್ಟ. ಇದು ಕೃಷ್ಣನಿಗೆ ಗೊತ್ತಾಗೋಯ್ತು. ಕೃಷ್ಣನಿಗೆ ಆಮೇಲೆ ಗೊತ್ತಾಗಿದ್ದ ತಕ್ಷಣ ಏನು,
ಎಲ್ಲರೂ ಬಂದು ಇಲ್ಲಿ ಬಾಣಾಸುರನ ಮೇಲೆ ಎಲ್ಲ ಜಗಳ ಆಡಿ ಗೆದ್ದರು. ಆಮೇಲೆ ಬಾಣಾಸುರ ತಪ್ಪಾಯಿತು, ಶಿವನು ಕೂಡ ಅವನಿಗೆ ಸ್ವಲ್ಪ ಮಾಫಿ ಮಾಡಿ ಅಂತ ಹೇಳಿ ಕೃಷ್ಣ ಓಕೆ ಅಂತ ಹೇಳಿದರು. ಆಮೇಲೆ ಅವರಿಬ್ರಿಗೂ ಮದುವೆ ಆಯಿತು ಅಲ್ಟಿಮೇಟ್ಲಿ. ಇದರಲ್ಲಿ ಏನಂತ ಥೀಮ್ ಅಂದರೆ, ಈ ಥರ ಅವರು ಬಂಧಿಸಿದ್ದು ಜ್ಞಾಪಕ ಬಂದುಬಿಡ್ತು. ಅದರಿಂದ ನಮ್ಮ ಕೃಷ್ಣ ಬಂಧಿಸ್ಕೋಬಾರ್ದು, ಆ ಥರ ಯಾರು ಬಂದು ಬಾಡಿ ಗಾರ್ಡ್ ಅಂತ ಹೇಳ್ಬಿಟ್ಟು ಈ ಕಡೆ ಯಶೋಧ ಆ ಕಡೆ ಬಲರಾಮನ್ ಬಿಟ್ಟು ಮಧ್ಯೆ ಕೃಷ್ಣನ ಮಲಗಿಸಿದ್ದಕ್ಕೆ ಇದೇ ಕಾರಣ ಅಂಥೇಳಿ ಈ ವೃತ್ತಾಂತವನ್ನು ಇಲ್ಲಿ ಹೇಳಿದ್ದಾರೆ. ಈಗ ನಾವು ಸೀದಾ ಇರೋ ಅರ್ಥಗಳು ನೋಡಾಯಿತು. ಈ ಪಾಶುರದಲ್ಲಿ ವಾಟ್ ಆರ್ ದ ಥಿಂಗ್ಸ್ ಲೆಸನ್ಸ್ ಫಾರ್ ಅನುಷ್ಠಾನಂ, ಹೆಂಗೆ ನಾವು ಯೂಸ್ ಮಾಡ್ಬೋದು ಅಂತ ನೋಡೋಣ. ಈಗ ಪರಮಾತ್ಮ ಸರ್ವೇಶ್ವರ ಉಭಯ ವಿಭೂತಿ ನಾಯಕ ಲಕ್ಷ್ಮೀ ಸಮೇತನಾಗಿ ಇಹದಲ್ಲೂ ಪರದಲ್ಲೂ ಈ ಚೇತನವನ್ನು ರಕ್ಷಿಸ್ತಾ ಬರ್ತಾ ಇದ್ದಾನೆ. ಉಭಯ ವಿಭೂತಿ ಸೃಷ್ಟಿಕರ್ತನಾದ ಪರಮಾತ್ಮ ಲಕ್ಷ್ಮೀ ಸಮೇತನಾಗಿದ್ದು ಅವನ 2 ಪಾದಗಳೇ ನಮಗೆ ಆಶ್ರಯ ಅಂತ ನೆನ್ನೆ ಪದ್ಯದಲ್ಲಿ ವಾಯಾಲ್ ಮುನ್ನಂ ಮಾತಾದೆ ಅಮ್ಮ ಅಂತ ಪ್ರತಿಯಲ್ಲಿ ಪ್ರೊಕ್ರಾಸ್ಟಿನೇಷನ್ ಅಂತ ನೋಡಿದಲ್ಲ, ಇವತ್ತು ಮಾಡೋದು ನಾಳೆ, ನಾಳೆ ಮಾಡೋದು ನಾಡಿದ್ದು, ಆ ಥರ ವಿಳಂಬ ಮಾಡಬೇಡಿ ಅಂಥೇಳಿ ಅದನ್ನು ನೋಡಿದ್ವಿ. ಕ್ಷಣಕ್ಕೂ ನಮ್ಮ ಟೈಮ್ ಕಮ್ಮಿ ಆಗ್ತಾನೇ ಇದೆ, ನಮ್ಮ ಆಯುಸ್ ಕಮ್ಮಿ ಆಗ್ತಾನೇ ಇದೆ. ಕೊಟ್ಟಿರೋದು ಒಂದೇ ಒಂದು ಜೀವನ ಅವಧಿ ಪರಮಾತ್ಮ, ಅದನ್ನು ಚೆನ್ನಾಗಿ ಉಪ್ಪಿಸ್ಕೊಳ್ಳಿ. ಹೆಂಗೆ ಅದನ್ನು ಯೂಸ್ ಮಾಡಬೇಕು ಅಂದರೆ 4 ಜನರಿಗೆ ಹೆಂಗೆ ಸಹಾಯಕವಾಗಿರಬೇಕು ಅಂತ ತಾತ್ಪರ್ಯನ ಇವತ್ತಿನ ಪದ್ಯದಲ್ಲಿ ಆರ್ಟ್ ಆಫ್ ಗಿವಿಂಗ್, ನಾವು ಆರ್ಟ್ ಆಫ್ ಶೇರಿಂಗ್, ಆರ್ಟ್ ಆಫ್ ಗಿವಿಂಗ್ ತುಂಬ ಮುಖ್ಯ. 99% ಆಫ್ ದ ಪೀಪಲ್, 99% ಜನರಿಗೆ ಎಷ್ಟು ಬಂದರೂ ನನಗೆ ಇರಲಿ, ನಾವೇ ಬಾಚ್ಕೊಳ್ಬೇಕು ಅನ್ನೋದು ಆಸೆ, ಇಲ್ಲ ನಾವು ಇಟ್ಕೊಂಡು ನಾವು ಶೇಖರಿಸಿ ಇಡೋಣ, ನಮ್ಮ ಫ್ಯೂಚರ್ ಜನ್ರೇಷನ್ ಬೇರೆಯವ್ರಿಗೆ ಆಗುತ್ತೆ ಅಂತ ನೋಡ್ತೀವಿ. ಆ ಥರ ಇಟ್ಕೊಳ್ದೆ, ಇಟ್ ಈಸ್ ನಾಟ್ ದ ಆರ್ಟ್ ಆಫ್ ಅಮಾಸಿಂಗ್ ವಿಚ್ ಈಸ್ ಇಂಪಾರ್ಟೆಂಟ್, ಇಟ್ ಈಸ್ ದ ಆರ್ಟ್ ಆಫ್ ಶೇರಿಂಗ್ ದಟ್ ಈಸ್ ಇಂಪಾರ್ಟೆಂಟ್ ಅಂತ ನಾವು ತಿಳ್ಕೋಬೇಕು. ಸೂತ್ರ ಮಣಿಗೈವ ಅಂತ ಹೇಳಿ ಭಗವಂತ ಭಗವದ್ಗೀತೆಯ 7ನೇ ಅಧ್ಯಾಯದ 7ನೇ ಶ್ಲೋಕದಲ್ಲಿ ಹೇಳ್ತಾನೆ, ಎಲ್ಲರನ್ನೂ ಒಟ್ಟುಗೂಡಿಸಿ ಅಂತ. ದೇರ್ ಇಸ್ ನೋ ಎಕ್ಸಿಸ್ಟೆನ್ಸ್ ವಿತೌಟ್ ಸೊಸೈಟಿ ಆ್ಯಂಡ್ ದೇರ್ ಇಸ್ ನೋ ಎಕ್ಸಿಸ್ಟೆನ್ಸ್ ವಿತೌಟ್ ಪೀಪಲ್ ಕಮಿಂಗ್ ಟುಗೆದರ್. ಪರಸ್ಪರಂ ಭಾವಯಂತಹ ಶ್ರೇಯ ಪರಮವಾಪ್ತಸ್ಯತ ಅಂತೇಳಿ ಭಗವದ್ಗೀತೆಯಲ್ಲಿ ಹೇಳ್ತಾರೆ. ಏನಂದರೆ ಪರಸ್ಪರ ಒಬ್ಬರನ್ನೊಬ್ಬರು ಸಂತೋಷಪಡಿಸುವ ಮೂಲಕ ಶ್ರೇಯಸ್ಸು ಅಂದರೆ ಅತ್ಯುನ್ನತ ಆಶೀರ್ವಾದವನ್ನು ಪಡೆಯುತ್ತೀರಿ. ಇನ್ನೊಬ್ಬರ ಸಂತೋಷವನ್ನು ನಾವು ನೋಡಬೇಕು ಅಂತ ಹೇಳಿಬಿಟ್ಟು ಪರಮಾತ್ಮ ಇಲ್ಲಿ ಹೇಳಿದ್ದಾನೆ. ಈ ಒಂದು ಒಬ್ಬರಲ್ಲೊಬ್ಬರ ಸಂತೋಷವನ್ನು ಕಾಣಬೇಕು ಅನ್ನೋ ಪ್ರಸಂಗದಲ್ಲಿ ಭಗವಂತ ನಮಗೆ ಮಾಡಿರೋದ್ರಲ್ಲಿ ಎಷ್ಟು ನಾವು ಹಂಚ್ಕೊಂಡಿದ್ದೀವಿ ಅನ್ನೋದು ತುಂಬ ಮುಖ್ಯ. ಅದನ್ನು ಇವತ್ತಿನ ಪದ್ಯದಲ್ಲಿ ಆಂಡಾಳ್ ಯಾವ ಭಾವನೆಯಲ್ಲಿ ಹಂಚ್ಕೊಳ್ಬೇಕು, ಯಾವ ಥರ ಹಂಚ್ಕೊಳ್ಬೇಕು, ಹಂಚ್ಕೊಂಡ್ರೆ ಭಗವಂತ ಯಾವ ಥರ ಅನುಗ್ರಹ ಮಾಡ್ತಾನೆ, ಎಲ್ಲ ಗುಣಗಳನ್ನು ನಮ್ಮ ಒಳಗಡೆ ಇರುವನ್ನ ಪ್ರಚುರ ಮಾಡ್ತಾನೆ ಅನ್ನೋದನ್ನು ಇವತ್ತಿನ ಪದ್ಯದಲ್ಲಿ ಆಂಡಾಳ್ ಅದ್ಭುತವಾಗಿ ತೋರಿಸಿದ್ದಾಳೆ. ವಾಜಪೇಯಿ ಯಾಗವನ್ನೇ ಹಿಂದಿನ ಪದ್ಯದಲ್ಲಿ ಆಂಡಾಳ್ ಮಾಡ್ತಾಳೆ. ವಾಜಪೇಯಿ ಯಾಗ ಎಲ್ಲವನ್ನು ನಮ್ಮಿಂದ ದಾನ ಮಾಡುವಂತಹ ಯಾಗ. ವೈಷ್ಣವಾತ್ಮಿಕವಾದ ಯಾಗದಲ್ಲಿ ಹೋಮಕುಂಡವನ್ನು ಇಟ್ಟು 3 ತುಪ್ಪದ ಪಾತ್ರೆ ಹೇಳ್ತಾನೆ. ಇದು ಸ್ಪೆಷಲ್ ಅಂತ. ಇದು ಅದು ಯಾತಕ್ಕೆ ಅಂತ ಅವೆಲ್ಲ ಹೇಳ್ತಾನಲ್ಲ, 3 ಸರಿ ಯಾಕೆ ತ್ರಿವಿಕ್ರಮ ಅವತಾರ ಬಂದಿದೆ, ಅದು ಇಲ್ಲಿದೆ ಉಲ್ಲೇಖ. 3 ತುಪ್ಪದ ಪಾತ್ರೆಯನ್ನು ಇಟ್ಕೊಂಡು ಹೋಮಕುಂಡನ್ನು ಇಟ್ಕೊಂಡಿರ್ತಾರಂತೆ. ತ್ರಿವಿಕ್ರಮನಿಗೆ 3 ಹವಿಸ್ಸನ್ನು ಪುರುಷ ಸೂಕ್ತವನ್ನು ಹೇಳ್ಕೊಂಡು ಆಗ್ತಾರಂತೆ ಋತ್ವಿಕರು. ಈಗಿನ ಕಾಲದಲ್ಲಿ ಇಂಥ ಯಾಗವನ್ನು ಮಾಡೋತ್ತಿಗೆ ನಮಗೆ ತಾಳ್ಮೆಯೂ ಇಲ್ಲ, ಸಮಯವೂ ಇಲ್ಲ. ಆದ್ದರಿಂದಲೇ ಆಂಡ ನಮಗೋಸ್ಕರ ತಿರುಪಾವಯ್ಯನ್ನು ಸುಲಭದಿಂದ ಗ್ರಂಥವನ್ನು ಕೊಟ್ಟು ಆ ತ್ರಿವಿಕ್ರಮನಿಗೆ ಹೇಗೆ 3 ಹವಿಸ್ಸನ್ನು ವೈಷ್ಣವಾತ್ಮಕವಾಗಿರುವಂತಹ ಯಾಗದಲ್ಲಿ ಬಿಡ್ತಾರೋ ಆ ಥರ 3 ಸರಿ ಸ್ಮರಿಸ್ಕೊಳ್ತಾಳೆ ಆಂಡಾಳ್. ಅದರಿಂದನೇ ಅದು 3 ಸರಿ ಬಂದಿದೆ ಅಂತೇಳಿ ಇಲ್ಲಿ ಒಂದು ಪೂರ್ವಾಚಾರ್ಯರು ಹೇಳಿದ್ದಾರೆ. 3ನೇ ಪಾಶುರದಲ್ಲಿ ಓಂಗಿ ಉಲಗಳಿಂದ ಉತ್ತಮನ್, ಇವತ್ತಿನ ಪಾಶುರದಲ್ಲಿ ಅಂಬರ ಮೂಡರತ್ತು ಓಂಗಿ ಉಲಗಳಿಂದ, ಮತ್ತು ನೆಕ್ಸ್ಟ್ 24ರಲ್ಲಿ ಅಂದ್ರಿ ಉಲಗಮಳಂದ ಅಂತೇಳಿ 3 ಸರಿ ಬಂದಿದೆ ಅಂತ ಹೇಳ್ತಾರೆ. ಅಂಬರಮೇ ತಣ್ಣೀರೇ ಸೋರೆ ಅರಂಶಯ್ಯಂ, ಪರಮಾತ್ಮ ನಮ್ಮೆಲ್ಲರ ಒಳಗಡೆನೂ ಇದ್ದಾನೆ. ಅಂತಹ ಪರಮಾತ್ಮ ತ್ರಿವಿಕ್ರಮಾವತಾರವನ್ನು ಮಾಡಿ ಒಂದು ಪಾದದಿಂದ ಭೂಮಂಡಲವನ್ನು ಅಳೆದು ಇನ್ನೊಂದು ಪಾದವನ್ನು ಆಕಾಶವನ್ನು ಭೇದಿಸಿ ಅಲ್ಲಿಂದ ಅವನು ಗಂಗೆಯನ್ನು ಸೃಷ್ಟಿ ಮಾಡಿ ಬ್ರಹ್ಮನ ಕಮಂಡಲ ತೀರ್ಥದಿಂದ ಉತ್ಪನ್ನ ಆಗಿರುವಂತಹ ಪಾದ್ಯ ತೀರ್ಥ ಭಗವಂತನ ಪಾದಾರಕ್ಕೆ ಅದು ಸ್ಪರ್ಶ ಮಾಡಿ ಗಂಗೆಯಾಗಿ ಕೆಳಗೆ ಬರ್ತಂತೆ. ನಮ್ಮೆಲ್ಲರನ್ನೂ ಪಾವನ ಮಾಡೋಕ್ಕಾಗಿ ಅದು ಗಂಗೆಯಾಗಿ ಬಂದಿದೆ. ಅದು ನಾನು ನಿಮಗೋಸ್ಕರ ಕೊಡ್ತಾ ಇದ್ದೀನಿ, ಇದನ್ನು ಕೊಟ್ಟರೇನೆ ಅವ್ರು ಉದ್ಧಾರ ಆಗೋದು ಅಂತೇಳಿ ಅಂಥ ಭಾವನೆಯಲ್ಲಿ ಇವಾಗ ನಾವು ಯಾರಿಗೋ ಏನೋ ಒಂದು ಐಟಮ್ ಕೊಡ್ತಾ ಇದ್ದೀವಿ. ಕೊಡುವಾಗ ಹೆಂಗೆ ಹೇಳ್ತಾರೆ ಅಂದರೆ ಶಾಸ್ತ್ರದಲ್ಲಿ, ನಾವು ಕೊಟ್ಟರೆ ಬಲಗೈ ಕೊಟ್ಟರೆ ಎಡಗೈ ಗೊತ್ತಾಗಬಾರ್ದು ನಾವು ಬಲಗೈ ಕೊಟ್ಟಿದೆ ಅಂತ. ಅಷ್ಟು ಸೂಕ್ಷ್ಮವಾಗಿ ನಾವೆಲ್ಲರೂ ನಾನು ಕೊಡ್ತಾ ಇದ್ದೀನಿ, ನಾನು ಕೊಟ್ಟರೇ ಅವ್ನು ಬಾಳೋದು, ಇಲ್ದ್ರೆ ಅವ್ನು ಉದ್ಧಾರ ಆಗಲ್ಲ ಅಂತ ಭಾವನೆಯಲ್ಲಿ ಎಂದು ನಾವು ದಾನ ಮಾಡಬಾರ್ದು. ಯಾದವಾಬ್ದಿಯದಲ್ಲಿ ಸ್ವಾಮಿ ದೇಶಿಕನ್ ಹೇಳ್ತಾರೆ, ಕೃಷ್ಣ ಅವತಾರ ಮಾಡಿದಾಗ ನಂದಗೋಪ ಮಾಡಿದಂಥ ದಾನ ಇದೆಯಲ್ಲ, ಅಂತಹ ದಾನ ಮಾಡಿದಂತೆ. ಯಾವ ಲೆವೆಲ್ಗೆ ದಾನ ಮಾಡಿದ್ದಾನೆ ಅಂತ ಹೇಳಿದ್ರೆ ಅವನು ದಾನವೇ ದಾನ ಅಂದ್ಬಿಟ್ಟು ಇಲ್ಲಿ ಅದಕ್ಕೆ ಒಂದು ಇದು ಸಿಮಿಲಿ ಹೇಳ್ತಾರೆ.
ಕಲ್ಪವೃಕ್ಷ ಕೂಡ ನಾಚಿಕೆ ಪಡ್ತು ಅಂತ ಹೇಳ್ತಾರೆ. ಯಾತಕ್ಕೆ ನಾಚಿಕೆ ಪಡ್ತು ಅಂದರೆ ಇಂಥ ದಾನ ನಾನೇ ಮಾಡೋಕ್ಕಾಗಲಿಲ್ವಲ್ಲಪ್ಪ ಅಂಥೇಳಿ ಕಲ್ಪವೃಕ್ಷಕ್ಕೆ ವ್ಯಸನವಾಯ್ತಂತೆ. ಅದರಿಂದ ಅಂಥ ದಾನ ಮಾಡಿದರೆ ನಂದಗೋಪಾಲ ಕೃಷ್ಣ ಹುಟ್ಟಿದಾಗ ಏನನ್ನು ನಾವು ಕೊಡ್ತೀವೋ ಅದರಲ್ಲಿ ಭಗವಂತನ ಉಪಸ್ಥಿತಿಯನ್ನು ನಾವು ಗುರುತಿಸಿ ಯಾರಿಗೆ ನಾವು ಕೊಡ್ತಾ ಇದ್ದೀವೋ ಅವರೊಳಗೆ ಇರುವ ಭಗವಂತನ ತೃಪ್ತಿ ಆಗಬೇಕು ಅಂತ ಅನ್ನುವ ಭಾವನೆಯಲ್ಲಿ ಕೊಡಬೇಕು. ಇದನ್ನು ಕೊಡುವಂಥ ಅನುಗ್ರಹ ನನಗೆ ಭಗವಂತ ನೀನು ಮಾಡಿದ್ದಲ್ಲ ಅಂದ್ಬಿಟ್ಟು ಅವನಿಗೆ ಧನ್ಯವಾದಗಳನ್ನು ತಿಳಿಸಬೇಕು. ಗ್ರೇಟ್ಫುಲ್ ಟು ದ ಗಾಡ್. ಇವತ್ತೇನು ನೋಡ್ತಾ ಇದ್ದೆ, ಹೊಸ ವರ್ಷದ ಶುಭಾಶಯಗಳೆಲ್ಲರಿಗೂ. ಅದರಲ್ಲಿ ಒಬ್ಬರು ಬರೆದಿದ್ದಾರೆ 2025 ಲುಕ್ ಬ್ಯಾಕ್ ಥ್ಯಾಂಕ್ ಗಾಡ್, 2026 ಲುಕ್ ಫಾರ್ವರ್ಡ್ ಟ್ರಸ್ಟ್ ಗಾಡ್. ಎಷ್ಟು ಸೂಪರ್ ಆಯಿತು. ಜಸ್ಟ್ ಬರೋಕ್ಕೆ ಮುಂಚೆ ನೋಡಿದೆ, ಅದು ಇಲ್ಲಿ ಅದೇ ಹೇಳ್ತಾ ಇರೋದೆ, ಬಿ ಥ್ಯಾಂಕ್ಫುಲ್ ಟು ಗಾಡ್ ಅಂತೇಳಿ. ನಾವು ಈ ಥರ ನಮಗೆಲ್ಲರಿಗೂ ದಾನ ಮಾಡೋ ಲೆವೆಲ್ ಇಟ್ಟಿದ್ದೆಯಲ್ಲಪ್ಪ, ಅದಕ್ಕೆ ನಿನಗೆ ನಾವು ಧನ್ಯವಾದಗಳು ಹೇಳ್ತಾ ಇದ್ದೀವಿ ಅಂತ ನನ್ನ ಮನಸ್ಸಲ್ಲಿ ಬರಬೇಕಂತೆ. ಅಂಬರಮೆ ಅಂತ ಸಾಧಾರಣ ಅರ್ಥದಲ್ಲಿ ಬಟ್ಟೆ ಅಂತ, ಹೊಸ. ತಣ್ಣೀರೆ ಅಂದರೆ ತೀರ್ಥ, ಶೋರೆ ಅಂದರೆ ಅನ್ನ, ವಸ್ತ್ರ ತೀರ್ಥ ಅನ್ನ. ಇದಕ್ಕೆ ಧಾರಕ ಪೋಷಕ ಭೋಗ್ಯ ಅಂತ ಹೇಳ್ತೀವಿ. ಅದಕ್ಕೆ ನಮ್ಮ ಆಳ್ವಾರಲ್ಲೇ ಅವರೇನು ಚಿಪ್ಟ್ ಅಂತಾರ. ಅವ್ರು ಹೇಳ್ತಾರೆ, ಉಣ್ಣುಂ ಸೋರು ಪೆರುಗುಂ ನೀರು ತಿನ್ನುಂ ವೆಟ್ಟಿಲೆ ಎಲ್ಲಾಂ ಕಣ್ಣನ್ ಅಂತ ನಮ್ಮಾಳ್ವಾರು ಹೇಳಿದ್ದಾರೆ. ಧಾರಕ ಪೋಷಕ ಭೋಗ್ಯ ಆಗಿರುವಂಥ ಪದಾರ್ಥವನ್ನು ನಾವು ನಮ್ಮ ಕೈಯಲ್ಲಿ ಆದಷ್ಟು ದಾನವನ್ನು ಮಾಡಬೇಕು. ಯಾವ ಲೆವೆಲ್ಗೆ ಮಾಡಬೇಕು ಅಂದರೆ, ಇನ್ನೊಂದು ಹಿಂಗೆ ಸಾಕು ಮುಂದೆ ಹೇಳ್ತೀನಿ. ಹಳೆ ಕಾಲದೆಲ್ಲ ದೊಡ್ಡ ಆಚಾರ್ಯರು ದೊಡ್ಡವ್ರಿಗೆಲ್ಲ ನಾವು ಪ್ರಾಸ್ಟ್ರೇಟ್ ಮಾಡ್ತೀವಿ ಅಂತ ನಮಸ್ಕಾರ ಮಾಡುವಾಗ ನಾವೆಲ್ಲ ಕೌಂಟ್ ಮಾಡ್ತೀವಿ, 1 3 2 4 ಹಂಗಲ್ಲ. ಸಾಕಪ್ಪ ಎದ್ದೇಳು ಅಂತ ಹೇಳೋರ್ಗು ಮಾಡ್ತಾ ಇರಬೇಕಂತೆ. ಆ ಥರ ಇಲ್ಲಿ ಸಾಕು ಅಂತ ಹೇಳೋ ಥರ ನಾವು ಅವ್ರಿಗೆ ದಾನ ಮಾಡ್ತಾನೆ ಇರಬೇಕು ಅಂತ ಇಲ್ಲಿ ಒಂದು ಊಹೆ ಇದೆ. ವಸ್ತ್ರವನ್ನು ಒಬ್ಬರಿಗೆ ದಾನ ಮಾಡಿದರೆ, ಇದು ನೋಡಿ ಎಂಥ ಒಂದು ಇದು, ವಸ್ತ್ರವನ್ನು ದಾನ ಮಾಡಿದರೆ ಆ ವಸ್ತ್ರದಲ್ಲಿ ಎಷ್ಟು ದಾರಗಳಿದೆ, ಥ್ರೆಡ್ಸು ಎಷ್ಟು ದಾರಗಳಿದೆಯೋ ಅಷ್ಟು ವರ್ಷ ಸ್ವರ್ಗದಲ್ಲಿ ಆ ಚೇತನ ವಾಸ ಮಾಡುತ್ತೆ ಅಂತ ಹೇಳಿದ್ದಾರೆ. ವಸ್ತ್ರದಾನಕ್ಕೆ ಇರುವ ಹಿರಿಮೆಯನ್ನು ಶಾಸ್ತ್ರಗಳು ಹೇಳುತ್ತವೆ. ವಾಸೋ ದದಾತಿ ಸರ್ವಂ ದೇವತ್ವೈ ವಸ ಸರ್ವ ದೇವತಾಹ ಪ್ರೀಣಾತಿ. ದಾನ ಮಾಡುವಂಥ ವಸ್ತ್ರಗಳಲ್ಲಿ ಎಲ್ಲ ದೇವತೆಗಳು ವಾಸ ಮಾಡ್ತಾರೆ. ಆದ್ದರಿಂದಲೇ ಇದರಲ್ಲಿ ಒಂದು ಸ್ಮಾಲ್ ಇನ್ಪುಟ್ ಫಾರ್ ಆಲ್ ಆಫ್ ಅಸ್. ಆದ್ದರಿಂದಲೇ ನಾವು ಹೊಸದು ಹಾಕ್ಕೊಂಬಿಟ್ಟು ಹಳೇದನ್ನು ಕೆಳಗಡೆ ಹಾಕ್ತೀವಿ. ಆ ಕೆಳಗಡೆ ಹಾಕಿರೋ ಹಳೆ ಬಟ್ಟೆಯನ್ನು, ಏನಾದರೂ ಪ್ಯಾಂಟು ಶರ್ಟು ಸ್ಯಾರಿ ಅಂದರೂ ಅದನ್ನು ಕಾಲಿಂದ ತಗೊಳ್ಬೇಡಿ. ಇದೊಂದು ಧರ್ಮ ಸೂಕ್ಷ್ಮ. ಅದಕ್ಕೂ ಅಷ್ಟೇ ಮರ್ಯಾದೆ ಕೊಡಬೇಕು. ಅದರಲ್ಲೂ ದೇವರಿದ್ದಾರೆ ಅಂತೇಳಿ. ಇದು ನಾವು ಇವತ್ತು ಕೂಡ ನಮ್ಮ ಮನೆಯಲ್ಲಿ ದೀಪಾವಳಿ ಬಂದ ತಕ್ಷಣ, ಹೊಸದು ಹಾಕಿದ ತಕ್ಷಣ ಹಳೇದು ಮಾತ್ರ ಎತ್ಕೊಳ್ಳೋದಲ್ಲ, ಅದ್ರ ಮೇಲೆ ಕೂತ್ಕೊಂಡ್ಬಿಟ್ಟು ಆಮೇಲೆ ಕೈಲಿ ಎತ್ಕೋತೀವಿ. ಆ ಥರ ಮಾಡಬೇಕು ಅಂತ ಇಲ್ಲಿ ಶಾಸ್ತ್ರಗಳಲ್ಲಿ ಧರ್ಮ ಸೂಕ್ಷ್ಮವಾಗಿ ತೋರಿಸಿದೆ. ಒಳ್ಳೆಯ ವಿಷಯಗಳನ್ನು ಕೇಳಿ ನಮ್ಮ ಜೀವನದಲ್ಲಿ, ನಮ್ಮ ಅನುಷ್ಠಾನದಲ್ಲಿ ಬದಲಾವಣೆಗಳನ್ನು ತರಿಸಿಕೊಳ್ಳಬೇಕು ಅಂತ ನನ್ನ ತಾತ್ಪರ್ಯ. ಅಂಬರಮೇ ಅಂದರೆ ವಸ್ತ್ರ. ಅಂಬರಮೇ ಪದದ ಇನ್ನೊಂದು ಅರ್ಥ ಆಕಾಶ. ಉಪನಿಷದಲ್ಲಿ ಏನು ಹೇಳುತ್ತಂತೆ, ದ ಎಂಡ್ ಪಾಯಿಂಟ್ ಫಾರ್ ಎವ್ರಿಥಿಂಗ್, ಟರ್ಮಿನಸ್, ಎಲ್ಲದಕ್ಕೂ ಕೊನೆಯ ಲಕ್ಷ್ಯ ಯಾವುದು ಅಂದರೆ ಆಕಾಶ. ಕೊನೆಗೆ ಎಲ್ಲ ಎಲ್ಲಿ ಹೋಗಿ ಸೇರಿಕೊಳ್ಳುತ್ತೆ ಅಂದರೆ ಅದು ಎಲ್ಲವೂ ಆಕಾಶದಲ್ಲಿ ಸಿಕ್ಕೊಳ್ಳುತ್ತೆ ಅಂತಾರೆ. ಆ ಆಕಾಶ ಯಾವುದು ಅಂದರೆ ಶ್ರೀಮನ್ನಾರಾಯಣನ ಒಂದು ನಾಮ. ನಾವು ಧರಿಸಿಕೊಳ್ಳುವಂಥ ವಸ್ತ್ರ ಎಲ್ಲರ ಮಾನವನ್ನು ಕಾಪಾಡುತ್ತೆ. ಮಾನ ಮರ್ಯಾದೆ, ನಾವು ವಸ್ತ್ರವನ್ನು ಧರಿಸಿಕೊಂಡ್ರೆ ಅದು ನಮ್ಮ ಮಾನವನ್ನು ಕಾಪಾಡುತ್ತೆ. ಮರ್ಯಾದೆ ಕಾಪಾಡಿಕೊಳ್ಳೋದು ನಮ್ಮ ವ್ಯಕ್ತಿತ್ವದಿಂದ. ಔಟ್ವರ್ಡ್ಲಿ ಅಲ್ಲ, ನಾವು ಹೆಂಗೆ ಬಿಹೇವ್ ಮಾಡ್ತೀವಿ ಅಂತ. ವಸ್ತ್ರ ಹಾಗೂ ವ್ಯಕ್ತಿತ್ವ ಎರಡು ಬಹಳ ಮುಖ್ಯ. ಪರ್ಸನಾಲಿಟಿ ಡಿಫೈನ್ಸ್ ಎ ಪರ್ಸನ್. ಹೌ ಡು ಯು ಡೆವಲಪ್ ದಟ್ ಪರ್ಸನಾಲಿಟಿ? ನಮ್ಮ ವ್ಯಕ್ತಿತ್ವವನ್ನು ನಮ್ಮ ಚಿತ್ತದಲ್ಲಿರುವಂತಹ, ನಮ್ಮ ಹೃದಯ ಪುಂಡರೀಕದಲ್ಲಿರುವಂತಹ ಧಾರಾಕಾಶದ ಅಂತರಾಳದಲ್ಲಿ ನಾವು ಹೋಗಿ ಅದನ್ನು ವಿಕಸಿತಗೊಳ್ಳಬೇಕು. ನಮ್ಮ ಪರಿಚಯವನ್ನು ನಾವು ಬೆಳೆಸಿಕೊಂಡು, ಸಮಾಜವನ್ನು ಅರ್ಥ ಮಾಡಿಕೊಂಡು, ಭಗವತ್ ಸೃಷ್ಟಿಯನ್ನು ಅರ್ಥ ಮಾಡಿಕೊಂಡು, ಮನಸ್ಸನ್ನು ವಿಶ್ವಾದ್ಯಂತ ನಾವು ಹರಡಿಸಿ ನಾವು ಜೀವನದಲ್ಲಿ ಒಂದು ದೃಷ್ಟಿಕೋನವನ್ನು ಏರ್ಪಡಿಸಿಕೊಂಡರೆ ಆ ಸಮಯದಲ್ಲಿ ವಿಶ್ವತೋಮುಖವಾದಂಥ ದೃಷ್ಟಿಕೋನ, ಪರ್ಸೆಪ್ಷನ್ ಇನ್ ಅಸ್ ಡೆವಲಪ್ಸ್. ಅದು ಅಂಬರ. ತಣ್ಣೀರೆ ಅಂದರೆ ತೀರ್ಥ. ಯಾರು ತಾಪದಲ್ಲಿ ಇರುತ್ತಾರೋ ಅವರಿಗೆ ತಂಪು ಮಾಡುವಂತಹ 4 ಹಿತವಚನಗಳನ್ನು ಹೇಳಬೇಕು. ಎಷ್ಟು ನಾವು ಕೊಟ್ಟಿದ್ದೇವೆ ಅದು ತಣ್ಣೀರು ದಾನ. ತಣ್ಣೀರು ಅಂದರೆ ತಣ್ಣಗಿನ ನೀರು. ತಣ್ಣಗಿನ ನೀರು ಅಂತ ಹೇಳಿದರೆ ಬಿಸಿ ನೀರು ಅಂತ ಹೇಳಿಲ್ವಲ್ಲ. ತಾಪಿಸುತ್ತಿರುವ ಒಂದು ಚೇತನಕ್ಕೆ ಎಷ್ಟು ತಂಪನ್ನು ಉಂಟು ಮಾಡಿದ್ದವು ಅದನ್ನು ನಾವು ನೋಡಬೇಕು. ಯಾಕೆಂದರೆ ಭಗವಂತನೇ ತೀರ್ಥ. ಶೋರೆ ಅಂತ ಹೇಳಿದರೆ ಅನ್ನ.
ತೈತ್ರಿಯೋಪನಿಷತ್ತಲ್ಲಿ ಒಂದು ಶ್ಲೋಕ ಇದೆ, ಅಹಮನ್ನಂ 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 ಅಹಮನ್ನಾದ ಅಹಮನ್ನಾದ ಅಹಮನ್ನಾದ. ನಾವು ಊಟ ಮಾಡುವಂಥ ಅನ್ನ ಇದೆಯಲ್ಲ, ಅದು ದೇಹಕ್ಕೆ ಮಾತ್ರ ಪೋಷಣೆ ಕೊಡುತ್ತದೆ. ಆದರೆ ಆತ್ಮಕ್ಕೆ ಕೊಡುವಂಥ ಪೋಷಣೆ ಭಗವಂತ ಅನ್ನುವ ಷಾಡ್ಗುಣ್ಯ ಪರಿಪೂರ್ಣ ಆಗುವಂಥ ಅನ್ನ ಜಿಹ್ವೆ ಕೀರ್ತೆ ಕೇಶವಂ ಮುರರಿಪುಂ ಚೇತೋ ಭಜಶ್ರೀಧರಂ ಪಾಣಿದ್ವಂದ್ವ ಸಮರ್ಚಾ ಯುಚ್ಯುತ ಕಥಾ ಶ್ರೋತ್ರದ್ವಯ ತ್ವಂ ಶೃಣು ಕೃಷ್ಣಂ ಲೋಕಯ ಲೋಚನದ್ವಯ ಹರೇ ಗಚ್ಚಾಂಗ್ರಿಯ ಉಗ್ಮಾಲಯಂ ಜಿಗ್ರಗ್ರಾಣ ಮುಕುಂದ ಪಾದ ತುಳಸಿ ಮೂರ್ಧನ್ನ ಮಾಧೋಕ್ಷಜಂ ಅಂತೇಳಿ ಕುಲಶೇಖರ ಆಳ್ವಾರವರು ಮುಕುಂದ ಮಾಲೆ ಅವರದಲ್ಲಿ ಇದರೊಂದು ಶ್ಲೋಕ ಇದೆ. ಅಲ್ಲಿ ಏನು ಹೇಳಿದ್ದಾರೆ ಅಂದರೆ, ನಮಗೆ ಪೋಷಣೆ ಕೊಡುವಂಥ ಆಹಾರ ಅಂದರೆ ಇಂದ್ರಿಯಗಳಿಂದ ಏನನ್ನು ನಾವು ತಗೊಳ್ತೀವೋ ಅವೆಲ್ಲ ಆಹಾರನೇ. ನಾವು ಪಂಚೇಂದ್ರಿಯಗಳಿಂದ ಏನೆಲ್ಲ ಒಳಗೆ ತಗೊಳ್ತೀವೋ ಅವೆಲ್ಲ ಆಹಾರನೇ. ಬರೀ ಅನ್ನ ಮಾತ್ರ ಅಲ್ಲ, ಭಗವತ್ ತತ್ವವನ್ನು, ಭಗವದ್ ಗುಣಗಳನ್ನು, ನಮ್ಮನ್ನು ಉದ್ಧಾರಪಡಿಸುವಂಥ 4 ಮಾತುಗಳನ್ನು ನಾವು ಇಂದ್ರಿಯಗಳಿಗೆ ಒಳಗೆ ಧರಿಸಿಕೊಳ್ಳಬೇಕು ಅಂತ ತಾತ್ಪರ್ಯ. ಅಂಬರಮೇ ತಣ್ಣೀರೇ ಸೋರೆ ಅರಂಶೆಯುಂ. ಇದನ್ನು ಯಾವ ಥರ 4 ಜನಕ್ಕೆ ನಾವು ಹಂಚಬೇಕು ಅಂತ ಹೇಳಿದರೆ, ಇದನ್ನು ಕೊಟ್ಟರೆ ನಮಗೇನು ಅದರಿಂದ ಪ್ರಯೋಜನ ಅಂತ ಭಾವನೆ ಅಲ್ಲ. ಅಪಾತ್ರರಿಗೆ ಹೂ ಡೋಂಟ್ ಡಿಸರ್ವ್ ಅವರಿಗೆ ಕೊಡೋದು ನೆಸಿಟಿ ಇಲ್ಲ. ಅದಕ್ಕೆ ಫಸ್ಟ್ ಪಾತ್ರಲ್ಲೇ ನೋಡಿದ್ವಿ, ಪಿಚ್ಚೆಯಂ ಆಂದನೆಯಂ ಕೈಕಾಟಿ ಅಂತ ಅಲ್ಲೂ ನೋಡಿದ್ದೀವಿ, ಹೂ ಡಿಸರ್ವ್ ವಿ ಶುಡ್ ಗಿವ್ ಅಂತ. ಇದನ್ನು 4 ಜನರ ಹಿತಕ್ಕೋಸ್ಕರ ನಾವು ಕೊಟ್ಟರೆ ಭಗವಂತ ನಮಗೆ ಅನುಗ್ರಹ ಮಾಡ್ತಾನೆ. ಯಾವುದೇ ಪ್ರತ್ಯಾಪೇಕ್ಷತೆ ಇಲ್ಲದೆ, ವಿತೌಟ್ ಎಕ್ಸ್ಪೆಕ್ಟಿಂಗ್ ಎನಿಥಿಂಗ್ ನಾವು ದಾನ ಮಾಡಬೇಕು. ದಾನವನ್ನು ಮಾಡುವಂಥ ಪ್ರಸಂಗದಲ್ಲಿ ಪರಮಾತ್ಮನ ಪ್ರಸನ್ನನಾಗುತ್ತಾನೆ. ಅಂತಹ ಒಂದು ಚೇತನನಿಗೆ ಪರಮಾತ್ಮ ಹೇಗೆ ನಂದಗೋಪನಿಗೆ ಆನಂದವನ್ನು ಉಂಟು ಮಾಡಿದನೋ ಅವನ ಉಪಸ್ಥಿತಿಯಿಂದ, ಅದೇ ಥರ ಕೃಷ್ಣ ಅವನ ಉಪಸ್ಥಿತಿಯಿಂದ ನಮಗೆ ಆನಂದವನ್ನು ಏರ್ಪಡಿಸುತ್ತಾನೆ ಅಂತ ಹೇಳುವ ತಾತ್ಪರ್ಯವನ್ನು ಆನಂದೋ ನಂದನೋ ನಂದನಃ ಅಂತ ಭಗವಂತ ನಮಗೆ ಆನಂದವನ್ನು ಏರ್ಪಡಿಸುತ್ತಾನೆ. ಅರಂ ಶೆಯುಂ ಅಂದರೆ ಕೊಡಬೇಕು ಅನ್ನೋಂಥ ಭಾವನೆಯಲ್ಲಿ ದಾನ ಮಾಡಬೇಕು ಅಂತ. ನಂದಗೋಪಾಲನೇ ನಿನಗೆ ಸುಪ್ರಭಾತ. ನಿನ್ನೆ ಪದ್ಯದಲ್ಲಿ ನಾವು ನೋಡಿದ್ವಿ, ಗೋಪಿಕೆಯರು ನಂದಭವನದ ಅರಮನೆಯಲ್ಲಿ ದ್ವಾರಪಾಲಕ ಹತ್ರ ಪ್ರಾರ್ಥನೆ ಮಾಡಿದಾಗ ದ್ವಾರಪಾಲಕ ಪ್ರವೇಶನ ಕೊಟ್ಟಿದ್ರು. ಒಳಗಡೆ ನಂದಗೋಪಾಲ, ಕೃಷ್ಣ, ಯಶೋಧ, ಬಲರಾಮದ ಸಾಂಸ್ಕೃತಿಕ ಆಯ್ತು. ಈಗ ಇದು ಆಸ್ ಪರ್ ಭಾಗವತದ ಕತೆ. ಕೊಂಬನಾರ್ಕೆல்லாம் ಕೊಳುಂದೆ ಅಂದರೆ ಒಂದು ಬಳ್ಳಿ, ಪಲ್ಲವ, ಕ್ರೀಪರ್ ಅಂತ ಹೇಳ್ತಾರೆ. ಗೋಕುಲದಲ್ಲಿ ಗೋಪರ ಬಂದವರಿಗೆಲ್ಲ ಬಳ್ಳಿಯ ಪ್ರಾಯದಲ್ಲಿರುವ, ದೀಪ ಪ್ರಾಯದಲ್ಲಿರುವಂತಹ ಅಂತೇಳಿ ಯಶೋಧ ಬಗ್ಗೆ ಹೇಳ್ತಾ ಇದ್ದಾರೆ. ಎಂಬರಿಮಾಟಿ ಅಶೋಧಾಯ್ ಅರಿವುರಾಯ್. ಗೋಪವೃಂದದ ಕುಲದೀಪವಾಗಿರುವಂಥ ಯಶೋಧೆ ಕೃಷ್ಣ ಅನ್ನುವಂಥ ವೃಷ್ಟಿ ವಂಶ ಪ್ರದೀಪವನ್ನು ಹತ್ತಿಸಿದಳು. ಕಣ್ಣು ಜ್ಞಾನಕ್ಕೆ ಪ್ರತೀಕ. ಸಾತ್ವಿಕ ಜ್ಞಾನವನ್ನು ನಾವು ಅಭಿವೃದ್ಧಿ ಮಾಡಿಕೊಂಡರೆ ಆಗ 4 ದಿಕ್ಕುಗಳಲ್ಲಿ ದ ಸ್ಪಿರಿಟ್ ಆಫ್ ಶೇರಿಂಗ್ ಅನ್ನು ಹೆಚ್ಚಿಸಿಕೊಂಡ್ರೆ ನಮಗೆ ಯಶಸ್ಸನ್ನು ಕೊಡುತ್ತಾನೆ ಆ ಪರಮಾತ್ಮ. ಯಶೋಧೆಗೆ ಪರಿಪೂರ್ಣವಾಗಿ ಪರಮಾತ್ಮ ಕೊಟ್ಟು, ಯಶಸ್ಸಿಗೆ ಪ್ರತೀಕವಾಗಿರುವಂಥ ಕೃಷ್ಣನನ್ನು ಎಲ್ಲರಿಗೂ ಕೊಡುವುದರಿಂದಲೇ ಅವ್ರಿಗೆ ಯಶೋಧ ಅಂತ ಹೆಸರು ಬಂದಿದೆ ಅಂತ ಹೇಳ್ತಾರೆ. ಯಶೋಧ ನಿನ್ನ ಕಣ್ಣನ್ನು ತೆಗೆದು ಆ ಕೃಷ್ಣ ಕಣವನ್ನು ನಮಗೂ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ದ ಕೃಷ್ಣ ಕಾನ್ಷಿಯಸ್ನೆಸ್ ಅದನ್ನು ನಮಗೆ ಕೊಡಿ ಅಂತ ಇಲ್ಲಿ ಆಚೆಗಡೆ ಆಂಡಾಳ್ ಮತ್ತು ಗೋಪಿಯರು ಕೇಳ್ತಾ ಇದ್ದಾರೆ. ಅಂಬರ ಮೂಡರತ್ತು ಓಂಗಿ ಉಲಗಳಿಂದ. ಈ ಥರ ನಾವು ನಮ್ಮ ಪಾದಗಳಿಂದ ಭಗವಂತನ ದೇವಸ್ಥಾನವೇ ಭಗವಂತನ ಪಾದ, ಅಲ್ಲಿಗೆ ನಾವು ಪ್ರಸ್ಥಾನ ಮಾಡಿದರೆ, ಅವನ ಪಾದದ ಕಡೆಗೆ ನಾವು ಪ್ರಸ್ಥಾನ ಮಾಡಿದರೆ, ಪರಮಾತ್ಮ ಹೆಂಗೆ ತ್ರಿವಿಕ್ರಮ ಅವತಾರದಲ್ಲಿ ಎಲ್ಲರಿಗೂ ಅವನ ಪಾದಸ್ಪರ್ಶವನ್ನು ಏರ್ಪಡಿಸಿದನೋ ಆ ಥರ ನಮಗೆಲ್ಲ ಪಾದಸ್ಪರ್ಶವನ್ನು ನಮ್ಮ ಶಿರಸ್ಸಿನ ಮೇಲೆ ಅನುಗ್ರಹ ಮಾಡುತ್ತಾನೆ. ನಮ್ಮ ಒಳಗಡೆ ಇರುವ ಚಿತ್ತ ಬಿಗ್ಗರ್ ದ್ಯಾನ್ ದಿ ಎಕ್ಸ್ಟರ್ನಲ್ ವರ್ಲ್ಡ್, ಅದನ್ನು ನಾವು ತಿಳ್ಕೋಬೇಕು. ಅದರಲ್ಲಿ ಭಗವಂತ ಪೂರ್ತಿಯಾಗಿ ಒಂದು ಚೂರು ಜಾಗ ಬಿಡದೆ ಬಂದು ಕೂತ್ಕೊಳ್ತಾನಂತೆ. ಅದಕ್ಕೆ ಒಬ್ಬರು ಆಳ್ವಾರ್ ಹೇಳ್ತಾರೆ, ತಿರುಮಾಲಿನ ಸೋಲೆ ಎಂದು ತಿರುಮಾಲ್ ಓಡಿ ಒಂದು ನೆಂಜಿಲ್ ನಿರಯ್ಯ ಪುಗುಂದಾನ್. ಭಗವಂತ ಓಟ್ ಬಂದುಬಿಟ್ಟು ಈ ನಮ್ಮ ಅಂತರಂಗದಲ್ಲಿ ಕೂತ್ಕೊಂಡ್ಬಿಟ್ಟು 1 ಇಂಚು ಕೂಡ ಜಾಗ ಇಲ್ಲಂತೆ, ಬೇರೆ ಏನು ಬಂದು ಒಳಗಡೆ ಸೇರ್ಕೋಬಾರ್ದು ಅಂತ. ಆ ಥರ ನನ್ನ ಮನಸ್ಸಲ್ಲಿ ಬಂದು ಕೂತಿದ್ದಾನೆ ಅಂತೇಳಿ ಒಬ್ಬರು ಆಳ್ವಾರು ಇಲ್ಲಿ ಹೇಳಿದ್ದಾರೆ. ಉಂಬರ್ ಕೋ ಮಾನೆ ಅಂತ ಬಿಡಿಸ್ತಾರಂತೆ. ಉಂಬರ್ ಕೋ ಮಾನೆ ಅಂತ. ಅದ್ರ ಥರ ವ್ಯಾಖ್ಯಾನ ಏನು ಹೇಳುತ್ತೆ ಅಂದರೆ, ಉಂಬರ್ ಹೇಳಿದ್ರೆ ನಿತ್ಯ ಸೂರಿಗಳು, ಯಾರಿಗೆ ಸಾವಿಲ್ವೋ ಅವರು ಮುಗ್ಧರು, ಅವರ ರಾಜನಾಗಿರುವಂಥ ಮಾನೆ ಈಸ್ ದ ಟ್ರೂ ಮೆಷರ್ ಅಂತೇಳಿ ಉಂಬರ್ ಕೋ ಮಾನೆ ಅಂತ ಹೇಳ್ತಾರೆ. ಉರಂಗಾದ ಏಳ್ದಿರಾಯ್, ನನ್ನ ಬಳಿ ನೀನು ನಿದ್ರಿಸದೆ ಎದ್ದು ಅನುಗ್ರಹ ಮಾಡು. ಎಲ್ಲರ ಚಿತ್ತದಲ್ಲೂ ನೀನು ಹೇಳಬೇಕು. ಬೇರೆಯವರ ಚಿತ್ತದಲ್ಲಿ ಭಗವಂತನನ್ನು ಎಬ್ಬಿಸಿ ಆಮೇಲೆ ನಮ್ಮ ಚಿತ್ತದಲ್ಲಿ ಎಬ್ಬಿಸಿಕೊಳ್ಳಬೇಕು ಅಂತ ಹೇಳಿಬಿಟ್ಟು ಗಿವ್ ಬಿಫೋರ್ ಯು ಟೇಕ್ ಅದನ್ನು ಇಲ್ಲಿ ಹೇಳಿದ್ದಾಳೆ. ಶಂಬರ್ ಕೊಯಲಡಿ ಸೆಲ್ವ ಬಲದೇವ. ಶೆಮ್ ಅಂತ ಹೇಳಿದರೆ ಕೆಂಪು, ಪೊನ್ ಅಂತ ಹೇಳಿದರೆ ಬಂಗಾರ, ಕೈಲಡಿ ಅಂತ ಹೇಳಿದರೆ
ಪಾದ. ಚೆಲ್ವ ಅಂತ ಹೇಳಿದರೆ ಸಿರಿವಂತಿಕೆ. ಬಲದೇವ ಕೈಂಕರ್ಯವನ್ನೇ ಸಿರಿವಂತಿಗಾಗಿ ಏರ್ಪಡಿಸಿಕೊಂಡಿರುತ್ತ ಬಲರಾಮನೇ ಆದಿಶೇಷನಾಗಿ, ಲಕ್ಷ್ಮಣನಾಗಿ, ಬಲರಾಮನಾಗಿ, ರಾಮಾನುಜರಾಗಿ ಕೈಂಕರ್ಯವನ್ನೇ ಸಿರಿವಂತಿಯಾಗಿ ತರಿಸಿಕೊಂಡಿದ್ದ ಹಾಗೆ ಸಮಾಜದ ಕೈಂಕರ್ಯ ನೆನೆ ನೋಡಿದ್ವಿ ನಾವು. ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, ಕಾರ್ಪೊರೇಟ್ ಸೋಷಿಯಲ್ ಸರ್ವ್, ಅದೇ ಥರ ನಮ್ಮ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ನಾವು ಧರಿಸಿಕೊಂಡಂತಹ ಶಂಬರ್ ಕೊಳೆರಡಿ ಸೆಲ್ವ ಬಲದೇವ ಉಂಬಿಯುಂ ನೀಯುಂ ಉರಂಗೇಲೋ ಎಂಪಾವಾಯ್. ಹೇ ಪರಮಾತ್ಮ, ಆ ಗುಣಗಳನ್ನು ಹಂಚಿಕೊಳ್ಳುವಂಥ ಗುಣಗಳನ್ನು ನನ್ನ ಒಳಗೆ ನೀ ಕೊಟ್ಟು ಆ ಮೂಲಕ ಅಹಂಕಾರವನ್ನು ಬರಸದೆ ಕೈಂಕರ್ಯ ರೂಪದಲ್ಲಿ ಹಂಚಿಕೊಳ್ಳುವಂಥ ಗುಣವನ್ನು ನನ್ನ ಒಳಗಡೆ ಅಭಿವೃದ್ಧಿ ಮಾಡಿ ಆಮೇಲೆ ನಿನ್ನ ಉಪಸ್ಥಿತಿಯನ್ನು ನನ್ನ ಬಳಿ ಅನುಗ್ರಹಿಸಬೇಕು ಪರಮಾತ್ಮ ಅಂತ ಹೇಳಿ ನಾವು ಪ್ರಾರ್ಥಿಸಿಕೊಳ್ಳಬೇಕು. ಈ ಪಾಶುರದಲ್ಲಿ ದ ಆರ್ಟ್ ಆಫ್ ಶೇರಿಂಗ್, ದ ಆರ್ಟ್ ಆಫ್ ಗಿವಿಂಗ್ ಅದನ್ನು ಪರಮಾತ್ಮ ಆಂಡಾಳ್ ಮೂಲಕ ನಮಗೆ ತಿಳಿಸಿಕೊಟ್ಟಿದ್ದಾಳೆ. ಇದನ್ನು ನಮ್ಮ ಜೀವನದಲ್ಲಿ ವ್ರತವಾಗಿ ಧರಿಸಿಕೊಂಡು 4 ಜನರ ಹಿತಕ್ಕೆ ನಾವು ಬಾಳಬೇಕು ಅಂತ ತಾತ್ಪರ್ಯ ಹಿಂದಿನ ಪದ್ಯ ನಮಗೆ ಕೊಟ್ಟಿದೆ. ಇದು ದಾಸ್ಯ. ಈ ಪಾಶುರದಲ್ಲೂ ದಾಸ್ಯ ಭಕ್ತಿ ಇದೆ. ನಾವು ನಿನ್ನೆ ನೋಡುವಾಗ ದಾಸ್ಯಕ್ಕೆ ತುಂಬ ರೋಲ್ ಮಾಡೆಲ್ ಅಂದರೆ ಯಾರು ಅಂದರೆ ಆಂಜನೇಯರು, ಹನುಮಂತ ಅಂತ ಹೇಳಿದ್ವಲ್ಲ. ಹನುಮಂತದ ಬಗ್ಗೆ ಒಂದು ನೋಡೋಣ. ಸುಂದರ ಮೂರುತಿ ಮುಖ್ಯ ಪ್ರಾಣ ಬಂದ ಮನೆಗೆ, ಸುಂದರ ಮೂರುತಿ ಮುಖ್ಯ ಪ್ರಾಣ ಬಂದ ಮನೆಗೆ, ಶ್ರೀ ರಾಮನಾಮ ಧ್ವನಿಗೆ ಸುಂದರ ಮೂರುತಿ ಮುಖ್ಯ ಪ್ರಾಣ ಬಂದ ಮನೆಗೆ. ಕಣಕಾಲಂದುಗೆ ಗೆಜ್ಜೆ ಜುಣುಜುಣರೆನುತ, ಕಣಕಾಲಂದುಗೆ ಗೆಜ್ಜೆ ಜುಣುಜುಣರೆನುತ, ಜಣಕು ಜಣಕುರೆಂದು ಕುಣಿ ಕುಣಿದಾಡುತ್ತ, ಜಣಕು ಜಣಕುರೆಂದು ಕುಣಿ ಕುಣಿದಾಡುತ್ತ, ಸುಂದರ ಮೂರುತಿ ಮುಖ್ಯ ಪ್ರಾಣ ಬಂದ ಮನೆಗೆ. ತುಂಬುರು ನಾರದ ವೀಣೆ ಬಾರಿಸುತ್ತ, ತುಂಬುರು ನಾರದ ವೀಣೆ ಬಾರಿಸುತ್ತ, ವೀಣೆ ಬಾರಿಸುತ್ತ ಕುಣಿ ಕುಣಿದಾಡುತ್ತ, ವೀಣೆ ಬಾರಿಸುತ್ತ ಕುಣಿ ಕುಣಿದಾಡುತ್ತ, ಸುಂದರ ಮೂರುತಿ ಮುಖ್ಯ ಪ್ರಾಣ ಬಂದ ಮನೆಗೆ. ಪುರಂದರ ವಿಠಲನ ನೆನೆದು ಪಾಡುತ್ತಲೀ, ಪುರಂದರ ವಿಠಲನ ನೆನೆದು ಪಾಡುತ್ತಲಿ, ನೆನೆದು ಪಾಡುತ್ತಲಿ, ಆಲಿಂಗನ ಮಾಡುತ್ತಲಿ, ಪುರಂದರ ವಿಠಲನ ನೆನೆದು ಪಾಡುತ್ತಲಿ, ನೆನೆದು ಪಾಡುತ್ತಲಿ, ಆಲಿಂಗನ ಮಾಡುತ್ತಲಿ, ಸುಂದರ ಮೂರುತಿ ಮುಖ್ಯ ಪ್ರಾಣ ಬಂದ ಮನೆಗೆ. ಶ್ರೀರಾಮ ನಾಮ ಬಂದ ನಮ್ಮ ಮನೆಗೆ. ಇದರ ಕೃತಿಯಲ್ಲಿ ಈ ಹಾಡು ವಾಯುದೇವರ ಅವತಾರದ ಮುಖ್ಯ ಪ್ರಾಣ ಹನುಮಂತನ ಸುಂದರ ರೂಪ ಮತ್ತು ಮಹಿಮೆಯನ್ನು ಕೊಂಡಾಡ್ತಾ ಇದೆ. ಹನುಮಂತನು ಭಕ್ತರ ಕಷ್ಟಗಳನ್ನು ಭರಿಸುವನು ಮತ್ತು ಸದಾ ಶ್ರೀರಾಮನ ಸೇವೆಯಲ್ಲಿ ನಿರತನಾಗಿರುವನು ಎಂದು ಇದರಲ್ಲಿ ವರ್ಣಿಸಲಾಗಿದೆ. ಮುಖ್ಯ ಪ್ರಾಣನು ಅಜ್ಞಾನವೆಂಬ ಕತ್ತಲನ್ನು ಓಡಿಸಿ ಭಕ್ತರಿಗೆ ಜ್ಞಾನ ಮತ್ತು ಭಕ್ತಿಯ ಮಾರ್ಗವನ್ನು ತೋರಿಸ್ತಾನೆ ಅಂತ ಇಲ್ಲಿ ಹೇಳಿದೆ. ಒಟ್ಟಾರೆಯಾಗಿ ಈ ಹಾಡು ಹನುಮಂತನ ಶಕ್ತಿ, ಶಾಂತಿ ಮತ್ತು ಅಚಲವಾದ ರಾಮಭಕ್ತಿಯನ್ನು ಸ್ತುತಿಸುತ್ತದೆ. ನಾಳೆ 18ನೇ ಪಾಶುರ ಒಂದು ಮದಗಳಿಟ್ರನ್ ಓಡಾದ ತೋಳ್ವಲಿಯನ್. ಆಂಡಾಳ್ ಎಷ್ಟೇ ಪ್ರಯತ್ನ ಪಟ್ಟರೂ ಕೃಷ್ಣನಿಂದ ಎಬ್ಬಿಸಲಾಗಲಿಲ್ಲ. ಆಮೇಲೆ ಆಂಡಾಳ್ ನಪ್ಪಿನೈ ಪಿರಾಟಿ ಅವಳ ಶಿಫಾರಸ್ ಪುರುಷಕಾರತ್ವವನ್ನು ಯೂಸ್ ಮಾಡಿ ನಾಳೆ ಅದನ್ನೇ ಮಾಡ್ತಾಳೆ. ಅವಳು ಹೆಂಗೆ ಎದುರಿಸ್ತಾನೆ ಅನ್ನೋದು ನಾಳೆ ನೋಡೋಣ. ಶತಮಕಮಣಿ ನೀಲಾಚಾರು ಕಲ್ಹಾರ ಹಸ್ತ ತನಬರೆ ನಮಿತಾಂಗಿ ಸಾಂದ್ರ ವಾತ್ಸಲ್ಯ ಸಿಂಧು ಅಲಕವಿನಿತಾಭಿ ಶ್ರದ್ಧರ ಕೃಷ್ಣನಾಥ ವಿಲಸತುರ್ಗೋದ ವಿಷ್ಣು ಚಿತ್ತಾತ್ಮಜಾನಃ. ಆಂಡಾಳ್ ತಿರುವಡಿಗಳೇ ಸರ್ವನ್ ಶ್ರೀ ಕೃಷ್ಣಾರ್ಪಣಮಸ್ತು.